ನಮಸ್ಕಾರ ವೀಕ್ಷಕರೇ, ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ನೇರವಾಗಿ ಕರೆ ಮಾಡಬಹುದು. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಒಂದೊಳ್ಳೆ ಮಾತಿನಿಂದ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ ಪ್ರಾರಂಭಿಸೋದಾದರೆ ವೀಕ್ಷಕರಿಗೆ ಯಾವ ಮಾತನ್ನ ತಿಳಿಸ್ಕೊಡ್ತೀರಾ? ನೋಡೋಣ ಈ ವಾರ ಯಾವ ಸುಭಾಷಿತ ಗಮನಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ನಾವು ಒಂದು ಒಳ್ಳೆಯ ಮಾತು ಅದನ್ನು ಮನಸ್ಸಿಗೆ ತಗೊಂಡು ಬದುಕಿಗೆ ಸಾಧ್ಯವಾದರೆ ಆಚರಣೆಗೆ ತಂದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈ ವಾರದ ಮಾತನ್ನು ಗಮನಿಸಿ. ಪದ್ಮಾಕರಂ ದಿನಕರೋ ವಿಕಚೀಕರೋತಿ ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ ನಾಭ್ಯರ್ಥಿತೋ ಜಲಧರೋ ಜಲಂ ದಧಾತಿ ಸಂತಸ್ವಯಂ ಪರಹಿತೇಷು ಕೃತಾಭಿಯೋಗಾಃ ಅಂತ. ನಾಭ್ಯರ್ಥಿತೋ ಜಲಧರೋ ಜಲಂ ದದಾತಿ ಸಂತಸ್ವಯಂ ಪರಹಿತೇಷು ಕೃತಾಭಿಯೋಗಾಃ. ಸಜ್ಜನರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಂದುಬಿಡ್ತಾರೆ ಸಹಾಯಕ್ಕೆ ಅಂತ. ಹೇಗೆ ಸೂರ್ಯ ಕಮಲವನ್ನು ಅರಳಿಸ್ತಾನೋ, ಚಂದ್ರ ನೈದಿಲೆಯನ್ನು ಅರಳಿಸ್ತಾನೋ, ಯಾವ ಅಪೇಕ್ಷೆ ನಾವು ಬೇಡದೆಯೇ ಮೋಡಗಳು ಹೇಗೆ ಮಳೆಯನ್ನು ಸುರಿಸ್ತವೋ ಆ ರೀತಿಯಲ್ಲಿ ಸಜ್ಜನರು ಫಲಾಪೇಕ್ಷೆ, ಇವರಿಂದ ಇದು ಆಗಲಿ, ಇವನು ನಾನೇನು ಸಹಾಯ ಮಾಡ್ತಾ ಇದ್ದೀನಲ್ಲ, ಈ ಸಹಾಯದಿಂದ ಮತ್ತೇನನ್ನೋ ನಿರೀಕ್ಷೆ ಇದೆ, ಈ ದೃಷ್ಟಿಯಲ್ಲಿ ಅವರು ಯೋಚನೆ ಮಾಡೋದಿಲ್ಲ ಸಜ್ಜನರು. ಕಷ್ಟ ಅಂದಾಗ ಅವನು ಶತ್ರುವೇ ಆಗಿರಲಿ, ಆ ಶತ್ರುವಿಗೂ ಕೂಡ ಅವನು ಸಂಕಷ್ಟದಲ್ಲಿದ್ದಾನೆ ಅಂದರೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಗುಣ ಸಜ್ಜನರಲ್ಲಿರುತ್ತೆ. ಒಂದು ಔದಾರ್ಯವೂ ಇರುತ್ತೆ. ಯಾರೋ ಏನೋ ಮಾತಂದುಬಿಟ್ರೆ ಮನೆಗಳಲ್ಲೇ ಎಷ್ಟೋ ಬಾರಿ ಹಾಗಾಗುತ್ತೆ. ಏನೋ ಮಾತು ತಿರಸ್ಕೃತವಾಗಿ ಮಾತಾಡ್ಬಿಡೋದು, ಅವಾಚ್ಯವಾಗಿ ಮಾತಾಡ್ಬಿಡೋದು ಏನೋ ಆಗುತ್ತೆ. ದೊಡ್ಡವರು, ದೊಡ್ಡ ಸ್ಥಾನದಲ್ಲಿರೋರು, ಸಜ್ಜನರು ಆ ಮಾತನ್ನು ಹಾಗೆ ಜೀರ್ಣ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೇನು ಪ್ರತಿಯಾಗಿ ಮತ್ತೆ ಗಲಾಟೆಯೋ ಮತ್ತೊಂದು ಮಗದೊಂದು ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಅವರಲ್ಲಿ ಸಹಾಯ ಮಾಡೋ ಗುಣವೂ ಇರುತ್ತೆ, ಇಂಥ ಔದಾರ್ಯವೂ ಸೇರ್ಕೊಂಡು ಬಿಟ್ಟಿರುತ್ತೆ. ಇನ್ಯಾವುದೋ ಸಂದರ್ಭ ಬಂದಾಗ ಅವ್ರು ನೋಡ್ಕೊಂಡು ನಾವು ಅನುಸರಿಸ್ತೀವ, ಅದಿಲ್ಲ ನಮಗೆ. ಅವರ ಒಂದು ಕೆಟ್ಟ ಗುಣಗಳು 100 ಇರ್ತದೆ, ಅದು ನೆನಪಿರುತ್ತೆ, ಅವರು ಮಾಡಿದ ಉಪಕಾರಗಳು ಯಾವುದೂ ನೆನಪಿರೋದಿಲ್ಲ. ಹಾಗಾಗುತ್ತೆ. ಅಥವಾ ಹೀಗೆ, ಅವನೇನು ನಮಗೆ ಸಹಾಯ ಮಾಡಿದಾನ, ನಾವು ಯಾಕೆ ಅವರಿಗೆ ಸಹಾಯ ಮಾಡಬೇಕು, ಅವನೇನು ನಮ್ಮ ಕಷ್ಟಕ್ಕಾಗಿದ್ದಾನ, ಅಥವಾ ಅವನೇನು ನಮಗೆ ಆದುಕೊಳ್ತಾರ, ಇಲ್ಲ. ಈ ಆಲೋಚನೆಗಳು ನಮಗೆ ಯಾವಾಗಲೂ ಸಾಮಾನ್ಯರು ಹೀಗೆ. ಅಸಾಮಾನ್ಯರಾಗೋದು ಯಾವಾಗ? ಇಂಥ ಸುಭಾಷಿತಗಳನ್ನು ಕೇಳಿಕೊಂಡಾಗ. ಕೇಳಬೇಕು. ಕಷ್ಟ ಅಂದಾಗ ಅವರು ಕೇಳುವವರೆಗೆ ಏನು ಕಾಯೋ ಅವಶ್ಯಕತೆ ಇಲ್ಲ. ಕಷ್ಟ ಗೊತ್ತಾಗ್ತಿದೆ ಅಲ್ವ, ನಮಗೆ ಸಾಧ್ಯವಾದರೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಆ ಸೂರ್ಯ, ಚಂದ್ರ, ಮೋಡಗಳು ಆ ಮಟ್ಟಕ್ಕೆ ಏರುವ ಸಾಧ್ಯತೆ ಇರುತ್ತೆ. ಕನಿಷ್ಠ ಅಷ್ಟು ಮೇಲೆ ಅವರೆಲ್ಲ ಹಾಗಾಗಿಯೇ ಹೀಗೆ ನೋಡಬೇಕು ಅವರನ್ನು. ನಾವು ಹಾಗಾಗಿ ಕೆಳಗಿದ್ದೀವಿ. ಕನಿಷ್ಠ ಒಂದು 10 ಮೆಟ್ಟಿಲಾದರೂ ಹತ್ತೋ ಪ್ರಯತ್ನ ಮಾಡಬೇಕು ನಾವು. ಈ ದೃಷ್ಟಿಯಲ್ಲಿ ಈ ಸುಭಾಷಿತ ನಮಗೆ ಒಂದು ಮಾರ್ಗದರ್ಶಕವಾಗಲಿ. ಇನ್ನೊಬ್ಬರು ಸಹಾಯ ಕಷ್ಟದಲ್ಲಿದ್ದಾಗ ಸ್ವಲ್ಪನಾರು ಮಿಡಿಯುವ ಕನಿಷ್ಠ ಸಹಾಯ ಹಾಳ್ಬಿದ್ದು ಹೋಗಲಿ. ಅಯ್ಯೋ ಹಾಗಿದೆಯಲ್ಲಪ್ಪ, ನಾವು ಮತ್ತವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಸ್ವಲ್ಪ ದೂರ ಸರಿದ್ರೆ ಎಷ್ಟೋ ಮಟ್ಟಿಗೆ ಈಗಿನ ಕಾಲಕ್ಕೆ ಅದು ತುಂಬ ಆದರ್ಶವೇ ಆಗುತ್ತೆ. ಆ ದೃಷ್ಟಿಯಲ್ಲಿ ಈ ಮಾತನ್ನು ನಾವು ತಗೊಳ್ಳೋಣ, ಅನುಸರಿಸೋಣ. ಇದು ಈ ವಾರದ ಮಾತು. ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನ ತಿಳಿಸ್ಕೊಟ್ರಿ. ಈಗ ಇಡೀ ವಾರದಲ್ಲಿ ಏನೆಲ್ಲ ವಿಶೇಷಗಳಿದೆ ಅನ್ನೋದನ್ನ ವೀಕ್ಷಕರಿಗೆ ತಿಳಿಸ್ಕೊಡೋದಾಗ. ಖಂಡಿತ ಈ ವಾರದಲ್ಲಿ ತುಂಬ ವಿಶೇಷಗಳಿದೆ, ಗಮನಿಸ್ತಾ ಹೋಗೋಣ ಹಂತ ಹಂತವಾಗಿ. ಈ ವಾರದಲ್ಲಿ ನಾವು ಮೊದಲನೇದಾಗಿ ನಾಳೆಯಿಂದ ಗಮನಿಸ್ತೀವಿ, ಅದು ಕುಜನ ಪರಿವರ್ತನೆ. ತುಂಬ ಚೆನ್ನಾಗಿದೆ. ಕುಜನ ಪರಿವರ್ತನೆ ಬಹಳ ವಿಶೇಷವಾದ ಫಲ ತಂದುಕೊಡುತ್ತೆ. ಮೇಷರಾಶಿಯನ್ನು ಸಂಕ್ರಮಿಸ್ತಾನೆ ಕುಜ. ಆನಂತರದಲ್ಲಿ 14ನೇ ತಾರೀಕು ಗುರುವಾರ 2 ಗ್ರಹಗಳ ಪರಿವರ್ತನೆ ಇದೆ. ಒಂದು ಬುಧ ಮತ್ತು ಮಿಥುನ, ಬುಧ ಮತ್ತು ಶುಕ್ರ. ಬುಧ ಮಿತ್ರಕ್ಷೇತ್ರವಾದ ವೃಷಭ ರಾಶಿಗೆ ಹೋಗ್ತಕ್ಕಂಥದ್ದು. ಬುಧನೂ ತನ್ನ ಮಿತ್ರನ ಮನೆಯಾದ ಶುಕ್ರನ ಮನೆ, ಬುಧನ ಮನೆಗೆ ಹೋಗ್ತಕ್ಕಂಥದ್ದು. ಶುಕ್ರ, ಬುಧ ವೃಷಭಕ್ಕೆ, ಶುಕ್ರ ಮಿಥುನಕ್ಕೆ ಹೋಗ್ತಕ್ಕಂಥ ಒಂದು ಸಂಕ್ರಮಣವನ್ನು ಕಾಣ್ತೀವಿ. ಆನಂತರದಲ್ಲಿ ರವಿ ಸಂಕ್ರಮಣವನ್ನು ಕಾಣ್ಬಿಡ್ತೀವಿ. ನಂತರದಲ್ಲಿ 15ನೇ ತಾರೀಕು ಶುಕ್ರವಾರದ ದಿವಸ. ಹೀಗೆ 4 ಗ್ರಹಗಳ ಪರಿವರ್ತನೆಯನ್ನು ಒಂದೇ ವಾರದಲ್ಲಿ ಕಾಣ್ತೀವಿ. ಹೀಗೆ 4 ಗ್ರಹಗಳು ಪರಿವರ್ತನೆಯಾದರೆ
ಫಲಗಳಿಗೆ ಇನ್ನೇ ಹೇಗಿರಬೇಕು, ತುಂಬ ವಿಶೇಷವಾದ ಫಲಗಳೇ ಇರುತ್ತೆ. ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಮುಖ್ಯವಾಗಿ ಕುಜನ ಪರಿವರ್ತನೆ ಎಷ್ಟೋ ಜನರ ಬದುಕಿಗೆ ಒಂದು ಉತ್ಸಾಹ, ಬಲ, ಶೌರ್ಯ, ಸಾಹಸ, ಕ್ರೌರ್ಯಂ ರಣಂ ಸಾಹಸಂ ಅಂತ ಹೇಳ್ತಲ್ಲ, ಸ್ವಲ್ಪ ಕ್ರೌರ್ಯ ರಜೋಗುಣ ಬರುತ್ತೆ. ಅದರಿಂದ ಏನಾಗುತ್ತೆ, ಕೆಲಸ ಸಾಧನೆಗೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಕುಜನ ಫಲವಾದರೆ, ಇನ್ನು ಬುಧನ ಪರಿವರ್ತನೆ ಒಂದು ರೀತಿಯಲ್ಲಿ ಅಲ್ಲಿ ಭೂಸುತದಾರವಾನ್ ಅಂತ ಹೇಳುತ್ತಲ್ಲ, ಹೀಗಾಗಿ ಭೂಮಿ ಲಾಭದಿಂದ ಹಿಡಿದು ಅನೇಕ ಬಗೆಯ ಲಾಭಗಳನ್ನು ತಂದುಕೊಡ್ತಾನೆ ಮತ್ತು ವಾಗ್ಮಿಗಳಾಗ್ತಾರೆ. ಅಲ್ಲಿ ಶುಕ್ರನ ಪರಿವರ್ತನೆಯೂ ಹಾಗೇ ಇದೆ. ಅರ್ಥವಾನ್ ಕಲಾವಾನ್ ಮಿಥುನೇ ಅಂತ ಹೇಳುತ್ತೆ. ಹೀಗಾಗಿ ಹಲವು ಶುಭ ಫಲಗಳನ್ನು ನಾವು ಕಾಣ್ತೀವಿ. ಸೂರ್ಯನ ಫಲವೂ ಹಾಗೇ ಇದೆ, ಅದನ್ನು ಗಮನಿಸೋಣ. ನಾವು ವಾರ ಭವಿಷ್ಯ ನೋಡುವಾಗ ಪ್ರತಿ ಗ್ರಹದ ಒಂದು ವಿಶೇಷ ಫಲ ಏನು, ಯಾವ ರಾಶಿ ಯಾವ್ಯಾವ ರೀತಿಯ ಅನುಕೂಲಗಳು, ಶುಭಾಶುಭಗಳು, ಎಷ್ಟು ದಿವಸ ತೊಡಕನಲ್ಲಿದ್ದರೆ ಇನ್ಮೇಲೆ ಇಲ್ಲಪ್ಪ, ಹಾಗೆ ಒಂದು ಏನೋ ಮನೆ ತೊಗೊಂಡೆ, ಅದು ಇನ್ನೇನೋ ಸೈಟ್ ತೊಗೊಂಡೆ, ಇನ್ನೇನೋ ಒಂದು ವಸ್ತ್ರ, ಸುಗಂಧ, ಆಭರಣಗಳು, ಇನ್ನೇನು ಈ ರೀತಿಯ ಒಂದು ಶುಭ ಫಲ ಇದೆ. ಅದನ್ನೆಲ್ಲ ನೋಡೋಣ ನಾವು ನಂತರದಲ್ಲಿ. ಅಂತೂ ಈ ವಾರದಲ್ಲಿ ಇಷ್ಟೆಲ್ಲ ಫಲ ವಿಶೇಷತೆಗಳಿದೆ. ಸರಿ ಶಾಸ್ತ್ರಿಗಳೇ, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಬೆಂಗಳೂರಿಂದ ಸುನೀತಾ ಅವರು. ಸುನೀತಾ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸಿ. 12/7/2005. 2005. ಹುಟ್ಟಿದ ಸಮಯ ಬೆಳಗಿನ ಜಾವ 4:28. ಬೆಳಗಿನ ಜಾವ 4:25. 22. 22. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸುನೀತಾ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ. ಹೇಳಿ. ಅವನ ಬಗ್ಗೆ ಅಲ್ಲೇ ಒಂದ್ಸಲ ಫೋನ್ ಮಾಡಿದೆ ನಾನು. ಅವನಿಗೆ 18 ವರ್ಷ ಗಂಟ ನೀವು ಬಾಲಾರಿಷ್ಟ ದೋಷ ಇದೆ ಅಂತ ಹೇಳಿದ್ರಿ. ಅಂದ್ರೆ ಇದಾನೆ ತುಂಟು ತರ. ಅಂದ್ರೆ ಇವಾಗ ತುಂಬಾ ದೊಡ್ಡನಾಗಿದಲ್ಲ, ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿದ್ದಾನೆ ಫುಲ್ಲು. ಮನೆಯಲ್ಲಿ ವಾತಾವರಣ ತುಂಬಾ ತರ ಚೇಂಜ್ ಆಗಿದೆ. ಏನಕ್ಕೆ ಆತರ ಆಗಿದೆ, ಮುಂದೆ ಹೆಂಗಿರ್ತಾನೆ ಏನು ಅಂತ ಒಂದು ಆತಂಕ ಮಾಡ್ಕೋಬೇಡಿ, ನೋಡೋಣ ಜಾತಕದಲ್ಲಿ ನೋಡೋಣ. ಪಾಪ ನಿಮಗೆಲ್ಲ ನಾನ್ ವೆಜ್ ತೊಗೊಳಕ್ಕೆ ಆಸೆ, ಅವ್ರಿಗೆ ಇಷ್ಟ ಇಲ್ಲ, ಇದು ನಿಮಗೆ ಒಂಥರ ತಲೆ ಕೆಟ್ಟು ಹೋಗಿದೆ ಅಲ್ವಾ, ಯಾಕೆ ಹೀಗಾಗ್ಬಿಟ್ನಲ್ಲ ಅಂತ ಆತಂಕ ಮಾಡ್ಕೋಬೇಡಿ. ಯಾವುದೋ ಒಂದು ಸ್ವಭಾವದಲ್ಲಿ ಸೇರಿರುತ್ತೆ, ಇದು ಬೇಡ ಅಂತ ಏನೋ ಆ ಥರ ಆಗಿರುತ್ತೆ. ಅದೇನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಕಾಲ ಬದಲಾಗೂ ಆಗುತ್ತೆ. ಈಗ ಪ್ರಸ್ತುತ ಕುಜದಶೆಯಲ್ಲಿ ಅವರಿಗೆ ಶನಿ ಭುಕ್ತಿ ನಡೀತಾ ಇದೆ. ಅಲ್ಲಿ ಶತ್ರುಗಳ ದಶಾನಾಥ ಕುಜ, ಭುಕ್ತಿನಾಥ ಶನಶ್ಚರ. ಈ ದಶಾಭುಕ್ತಿ ಕಾಲದಲ್ಲೂ ಸ್ವಲ್ಪ ನಮಗೆ ತೊಡಕುಗಳು, ಹಿನ್ನಡೆ ಅಂದುಕೊಂಡ ಹಾಗೆ ಆಗದೇ ಇರತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆಗಳನ್ನು ಗ್ರಹಗಳು ಸೂಚಿಸ್ತವೆ. ಅದು ಎಲ್ಲಿವರೆಗಪ್ಪ ಅಂದರೆ ಜನವರಿವರೆಗೂ ಇದೆ. ಆಮೇಲೆ ಬುಧ ಪ್ರಾರಂಭವಾಗುತ್ತೆ ನೋಡಿ. ಲಗ್ನಾಧಿಪತಿ ಬುಧ ತುಂಬ ಚೆನ್ನಾಗಿದ್ದಾನೆ, ದ್ವಿತೀಯದಲ್ಲಿರ್ತಕ್ಕಂಥದ್ದು. ಆಗ ಅವರಿಗೆ ನೋಡಿ ಸಂಪಾದನೆ, ವೃತ್ತಿ, ಇವುಗಳ ಕಡೆಗೆ ಆಸಕ್ತಿ ಮತ್ತು ಇವುಗಳಲ್ಲಿ ಹೆಚ್ಚಿನ ಅನುಕೂಲಗಳು ಇವೆಲ್ಲ ಉಂಟಾಗಲಿಕ್ಕೆ ಒಂದು ದಾರಿ ಸಿಗುತ್ತೆ. ಹೀಗಾಗಿ ಈಗ ಸ್ವಲ್ಪ ತತ್ಕಾಲದಲ್ಲಿ ಅವರಿಗೆ ಸ್ವಲ್ಪ ತೊಂದರೆಯಾಗಿದೆ. ಹೀಗಾಗಿ ಆತಂಕ ಬೇಡ. ಮತ್ತು ಕುಟುಂಬದಲ್ಲಿ ಶನಿ ಇದ್ದರೆ ಕುಟುಂಬದವ್ರನ್ನ ಸೇರದೇ ಇರತಕ್ಕಂಥದ್ದು, ಮನೆ ಕಂಡ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ ಹೊರಗಿರ್ತಕ್ಕಂಥದ್ದು, ಈ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬರಲಿ. ಪ್ರತಿ ಶನಿವಾರ ಆಂಜನೇಯನಿಗೆ ಒಂದು ವೀಳ್ಯದೆಲೆ ಆಹಾರವನ್ನು ಹಾಕಿ ಒಂದು ಅರ್ಚನೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಬಂದರೆ ಸರಿ ಹೋಗುತ್ತೆ. ಅವರು 2027 ಜನವರಿವರೆಗೆ ಹೀಗೆ ನಿರಂತರವಾಗಿ ಪ್ರತಿ ಶನಿವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರ ಹತ್ರ ಮಾಡಿಸಿ, ಪರಿವರ್ತನೆ ಆಗುತ್ತೆ, ಅನುಕೂಲ ಆಗುತ್ತೆ, ಗಾಬರಿ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಧನಲಕ್ಷ್ಮಿ ಅವರ ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಹುಟ್ಟಿದ ದಿನಾಂಕ ತಿಳಿಸಿ. 29/6/1999. 29/6/1999. ಹುಟ್ಟಿದ ಸಮಯ ಅಮ್ಮ? 1:20 ಮಿಡ್ನೈಟ್, ಅಂದ್ರೆ 28ನೇ ತಾರೀಕು ನೈಟ್, ಮಾರ್ನಿಂಗ್ 29. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಹೇಳಿ, ಏನು ನನ್ನ ಸಮಾಚಾರ? ಜಾಬ್ ಬಗ್ಗೆ ಮತ್ತೆ ಮ್ಯಾರೇಜ್ ಬಗ್ಗೆ ಕೇಳಬೇಕಿತ್ತು. ಎಷ್ಟು ಟ್ರೈ ಮಾಡಿದ್ರು ಅನ್ಕೊಂಡಿದ್ ಕೆಲಸ ಸಿಗ್ತಾ ಇಲ್ಲ. ಪಾಪ. ಆಯಿತು, ನೋಡೋಣ. ನೋಡಿ, ನಿಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಲ್ಲೇ ಕರ್ಮಾಧಿಪತಿ, ಯಾರು ವೃತ್ತಿಯ ಅಧಿಪತಿಯೋ ಶನೈಶ್ಚರ, ಅವನು ಮೇಷದಲ್ಲೇ ಇದ್ದಾನೆ. ಮೇಷರಾಶಿ ಶನೈಶ್ಚರನಿಗೆ ನೀಚ ಸ್ಥಾನ ಅಂತ ಕರೆಯಲಾಗುತ್ತೆ ಶಾಸ್ತ್ರದಲ್ಲಿ. ನೀಚ ಗ್ರಹಗಳಲ್ಲಿ ಬಲವರ್ಜಿತಸ್ಯ ರಿಕ್ತ ಅಂತ ಒಂದು ಸೂತ್ರ ಇದೆ. ಗ್ರಹಗಳಿಗೆ ಬಲಹೀನವಾಗಿದ್ದರೆ ಅವ್ರು ಫಲವನ್ನು ಕೊಡೋದಿಲ್ಲ, ಕಷ್ಟ, ತ್ರಾಹಿ,
ಅಳೆದಾಡಬೇಕು ಹಾಗೆ ಮಾಡಿಬಿಡ್ತಾರೆ ಅಂತ. ಆ ರೀತಿಯ ಒಂದು ಸಂದರ್ಭ ನಿಮ್ಮ ಜಾತಕದಲ್ಲಿದೆ. ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಚಂದ್ರ ನಿಮಗೆ ತುಂಬ ಚೆನ್ನಾಗಿದ್ದಾನೆ. ಅವನು ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಹೀಗಾಗಿ ಈಗ ಆ ಕಾಲವಶಾತ್ ನಿಮಗೆ ಕರ್ಮಾಧಿಪತಿ ಚೆನ್ನಾಗಿಲ್ಲದೆ ಇರಬಹುದು, ಆದರೆ ಟೈಮ್ ಒಳ್ಳೆಯ ಗ್ರಹದ ಸಮಯ ಇದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ ಸ್ವಲ್ಪ ಕಪ್ಪು ಎಳ್ಳು ಇದನ್ನು ತಗೊಂಡು ಹೋಗಿ ಅಲ್ಲಿ ಶನೈಶ್ಚರ ಸನ್ನಿಧಾನಕ್ಕೆ ದಾನ ಮಾಡಿ. ಹೀಗೆ 8 ಶನಿವಾರ ನಿರಂತರವಾಗಿ ತಪ್ಪಿಸ್ಬೇಡಿ ಮಧ್ಯದಲ್ಲಿ. ಹಾಗೆ ದಾನ ಮಾಡಿ. ನಂಗನ್ಸುತ್ತೆ ಅಷ್ಟರಲ್ಲಿ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ಚಂದ್ರನ ಕಾಲದಲ್ಲಿ ಅವನು ಸುಖಾಧಿಪತಿ, ಅವನು ಭಾಗ್ಯದಲ್ಲಿದ್ದಾನೆ. ಅದಷ್ಟೇ ಅಲ್ಲದೆ ಗುರುವಿನ ದೃಷ್ಟಿ ಇದೆ. ನಿಮಗೆ ಈ ಶನೈಶ್ಚರನ ಆರಾಧನೆಯಿಂದ ತುಂಬ ಸಹಾಯ ಆಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಮಹತ್ವದ ಘಟ್ಟ ಮೊದಲ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ ತಿಳಿಸೋಣ. ಎಲ್ಲ ಗ್ರಹಗಳ ಬದಲಾವಣೆ ಬೇರೆ ಇದೆ, ಅವುಗಳ ಫಲ ಏನು ನೋಡೋಣ. ಮೇಷರಾಶಿಯವರಿಗೆ ಹೇಗಿದೆಯಪ್ಪ? ನಾಳೆಯಿಂದ ನಿಮಗೆ ಒಂದು ಉತ್ಕೃಷ್ಟವಾದ ನರಪತಿ ಸತ್ಕೃತಃ ಅಟನಃ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ನಾಳೆಯಿಂದ ನಿಮಗೊಂದು ಹೊಸ ಅಧಿಕಾರ, ಹೊಸ ಬಲ ಇತ್ಯಾದಿಗಳೆಲ್ಲ ಶುರುವಾಗ್ಬಿಡೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಅಧಿಕಾರದ ಬಲ, ರಾಜಮಾನ್ಯತೆ, ಓಡಾಟ, ಕಾರ್ಯಭಾರ, ಸಂಗೀತ ಸಾಹಿತ್ಯಗಳಲ್ಲಿ ಆಸಕ್ತಿ, ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ. ಅದು ಕಾರಣ ಮಾಂದಿ ಸಂಚರಿಸುತ್ತೆ. ಈ ಕಾರಣದಿಂದಾಗಿ ಚಂದ್ರನು ಸ್ವಲ್ಪ ರಾಹು ಯುಕ್ತನಾಗಿದ್ದಾನೆ. ಹೀಗಾಗಿ ಬಂಧುಗಳ ವಿಚಾರದಲ್ಲಿ ಮತ್ತು ಸ್ನೇಹಿತರ ವಿಚಾರದಲ್ಲಿ, ನೀರಿನ ವಿಚಾರಗಳಲ್ಲಿ, ನೀವೆಲ್ಲೋ ಟ್ರಿಪ್ಪೋ ಮತ್ತೊಂದು ಮಗದೊಂದು ಹೋಗಿದರೆ ಆ ನೀರಿನ ಪರಿಸರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮನೆಯಲ್ಲಿ ಆಗೋಲ್ಲ ಅಂತಲ್ಲ, ಹೊರಗೋದ್ರೇನ ಅಂತಲ್ಲ, ಆದರೆ ನೀರಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಆದರೆ ತುಂಬ ಚೆನ್ನಾಗಿದೆ. ವ್ಯಾಪಾರ ಮನೋಭಾವ ಬರುತ್ತೆ. ನಾನೊಂದು ಹೊಸ ವ್ಯಾಪಾರ ಮಾಡಲ್ಲ, ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡಲ್ಲ, ಈ ರೀತಿಯಾದ ಕುಜನಿಂದಾಗಿ ಅಲ್ಲಿ ಬಣಿಕ್ಸ ಧನವಾನ್ ಅಂತ ಹೇಳುತ್ತೆ. ಹೀಗಾಗಿ ಹಣವೂ ಬರುತ್ತೆ, ವ್ಯಾಪಾರದಲ್ಲಿ ಆಸಕ್ತಿಯೂ ಬರುತ್ತೆ. ಅದರಲ್ಲೂ ಪೆಟ್ರೋಲಿಯಮು ಮತ್ತು ಈ ಹೋಟೆಲ್ ಇಂಡಸ್ಟ್ರಿಗಳಿರ್ತಕ್ಕಂಥದ್ದು ಈ ರೀತಿಯ ಒಂದು ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ಅನ್ನೋದು ಸೂಚಿಸ್ತಾ ಇದೆ. ಮತ್ತು ಆಟೋಮೊಬೈಲ್ಸು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದಕ್ಕೆಲ್ಲ ಬಹಳ ವಿಶೇಷವಾದ ಒಂದು ಪವರ್ ಬಂದುಬಿಡುತ್ತೆ. ಅದು ಕೆಲಸದಲ್ಲೂ ಒಂದು ಪವರು ಮತ್ತು ಹಣಕಾಸಿನ ವಿಚಾರದಲ್ಲೂ ಒಂದು ಬಲ ಬರತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಆದಿಯಲ್ಲಿ ನಿಮಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇದೊಂದು ವಿಚಾರ ತೊಗೊಂಡ್ರು. ಮತ್ತು ನೀರಿನ ವಿಚಾರದಲ್ಲಿ ಇವೆರಡೂ ಹುಷಾರಾಗಿದ್ದರೆ ವಾರದ ಆದಿ ನಿಮ್ಮ ಪಾಲಿಗೆ ತುಂಬ ಸುಕೃತ ಭೂಯಿಷ್ಠವಾದ ಫಲ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮೇಷರಾಶಿಯವರಿಗೆ ನಿಮಗೆ ಅಲ್ಲಿ ಬುಧನ ಪರಿವರ್ತನೆ, ಶುಕ್ರನ ಪರಿವರ್ತನೆ ಎಲ್ಲ ಕಾಣ್ತೇವೆ. ಹೀಗಾಗಿ ಸಂಗೀತ, ಕಲೆಯಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು ಮತ್ತು ಮಾತಿನ ಸಮೃದ್ಧಿ ಉಂಟಾಗ್ತಕ್ಕಂಥದ್ದು. ಗುರು ರವಿಯು ಬಂದಿದ್ದಾನೆ. ಹೀಗಾಗಿ ರವಿ ಬುಧರು ಸೇರಿದರೆ ವಾಕ್ಸ್ಥಾನದಲ್ಲಿ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ. ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಭೂಮಿ ಬಂಧುಗಳ ವಿಚಾರ ಸ್ವಲ್ಪ ಹುಷಾರಾಗಿದೆ. ಚಂದ್ರ ಮತ್ತು ಸೇರ್ತಾನೆ, ಆತಂಕ ಇಲ್ಲ, ಸಣ್ಣ ತೊಡಕಷ್ಟೇ ಅದು. ಹೀಗಾಗಿ ಅಲ್ಲಿ ಹೋಟೆಲ್ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಗುರುಜಿ, ಶಾಸ್ತ್ರಿಗಳೇ ಮೇಷರಾಶಿಯ ವಾರಾಂತ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ, ಮುಂದುವರಿಸೋದಾದ್ರೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರಾಂತ್ಯದಲ್ಲಿ ಏನಪ್ಪ ಅಂದರೆ ಈ ಬುಧ ಮತ್ತು ಶುಕ್ರರ ಪರಿವರ್ತನೆ ಒಂದು ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ. ದ್ವಿತೀಯ ಸ್ಥಾನದಲ್ಲಿ ಬುಧನ ಸಂಚಾರ ಆಗುವಾಗ ವಾಗ್ಮಿಗಳಾಗ್ತಾರೆ ಅಂತ. ಅದೇ ಮಾತಿನ ಬಲ ಹೆಚ್ಚುತ್ತೆ, ಹಣಬಲ ಹೆಚ್ಚುತ್ತೆ, ವಿದ್ಯೆ ಕಲೆಗಳಲ್ಲಿ ಆಸಕ್ತಿ ಮೂಡುತ್ತೆ, ಹೊಸ ಕಲಿಕೆಗಳು, ಸಹಾಯ, ಬಂಧು ಹಾಗೂ ಭೂಮಿ ವಿಚಾರಗಳು ಸ್ವಲ್ಪ ಸಣ್ಣ ತೊಡಕುಗಳಷ್ಟೇ. ಅದು ಯಾಕೆಂದರೆ ಈ ಚಂದ್ರ ಅಲ್ಲಿ ಕೊನೆಗೆ ತುಂಬ ಪಕ್ಷದ ಬಲಹೀನನಾಗ್ತಾನೆ ಈ ಕಾರಣದಿಂದಾಗಿ ಅಂತ. ಅದೇನು ಅಷ್ಟು ಪ್ರಮಾಣದ ಅಲ್ಲ, ಯೋಚನೆ ಮಾಡಬೇಡಿ. ಉಳಿದ ಗ್ರಹಗಳ ಬಲ ತುಂಬ ಚೆನ್ನಾಗಿದೆ. ರವಿಯ ಸಂಚಾರವೂ ಅಲ್ಲಿ ಶತ್ರು ಕ್ಷೇತ್ರದಲ್ಲಿ ಸಂಚರಿಸ್ತಾನೆ. ದ್ವಿತೀಯಕ್ಕೆ ಬಂದಾಗ ಸ್ವಲ್ಪ ಕುಟುಂಬದವ್ರ ಜೊತೆ ಕುಟುಂಬದವರೇ ಶತ್ರುಗಳಾಗ್ಬಿಡೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರು. ವಸ್ತುತಃ ಅಲ್ಲಿ ವಸ್ತ್ರ, ಸುಗಂಧ, ವ್ಯಾಪಾರ ಇವುಗಳೆಲ್ಲ ಆಸಕ್ತಿ ಬಂದುಬಿಡುತ್ತೆ ಅಂತ. ಇನ್ಯಾವುದೋ ಒಂದು ಸುಗಂಧ ದ್ರವ್ಯ, ಅಲಂಕಾರ ವಸ್ತುಗಳನ್ನು ತಗೊಳ್ಳೋಣ, ಖರೀದಿ ಮಾಡೋಣ, ಇಂಥದ್ದೊಂದು ಆಸಕ್ತಿ ಬರುತ್ತೆ ರವಿ ದ್ವಿತೀಯದಲ್ಲಿ ಸಂಚರಿಸ, ಅದು ಶುಕ್ರನ ಮನೆಯಲ್ಲಿ ಸಂಚರಿಸುವಾಗ. ಮತ್ತು ಶುಕ್ರೇಣ ರಂಗಾಯುಧೈ ಅಂತೆ, ಶುಕ್ರ ಸ್ಥಳಗಳಲ್ಲಿ ರವಿ ಸಂಚರಿಸುವಾಗ ಕಲೆಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು. ಇನ್ನೇನು ಸಿನಿಮಾ, ಸೀರಿಯಲ್ಲು ಇವುಗಳ ಅಲ್ಲೆದಾಡ, ಅಲ್ಲಿಗೆ ಹೋಗೋಣ, ಅಲ್ಲಿ ಕೆಲಸ ಮಾಡೋಣ, ಅಲ್ಲಿ ಅಭಿನಯಿಸೋಣ, ಈ ರೀತಿಯ ಒಂದು ಆಸಕ್ತಿಯು ಮೂಡಿತಕ್ಕಂಥ ಸಾಧ್ಯತೆ ಸೂಚಿಸುತ್ತೆ. ಮುಖ್ಯವಾಗಿ ಮಾತು, ಹಣದ ಬಲ ಚೆನ್ನಾಗಿರ್ತೀವ್ರೆ. ಹೀಗಾಗಿ ಮೇಷರಾಶಿಯವರಿಗೆ ಈ ವಾರ ಒಂದು ಹೊಸ ಒಂದು ರಸ್ತೆಗೆ ನೀವು ಎಂಟ್ರಿ ಆಗ್ತೀರಾ. ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ಅಮ್ಮನವರಿಗೆ ಅಕ್ಕಿ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು ಪರಿಹಾರಕ್ಕೆ. ವೃಷಭ ರಾಶಿಯವರಿಗೆ ಏನಾಗುತ್ತೆ ಅಂದರೆ ನಿಮ್ಮ ರಾಶಿಗೆ ವ್ಯಯಕ್ಕೆ ಬರ್ತಾನೆ ಕುಜ, ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾನೆ, ಗುರು ದ್ವಿತೀಯದಲ್ಲಿದ್ದಾನೆ. ಹೀಗಾಗಿ ಒಂದು ಬಲ ಇದೆ. ಅಧಿಕ ಖರೀದಿ ಉಂಟಾಗಬಹುದು, ಹೆಚ್ಚಿನ ಒಂದು ಆಸಕ್ತಿ, ಖರೀದಿಸೋಣ, ಇನ್ನೇನೋ ತಗೊಳ್ಳೋಣ, ಇನ್ನೇನು ಈ ರೀತಿಯಲ್ಲಿ ಒಂದು ರೀತಿಯ ವ್ಯಯ
ಶುಭ ಕಾರ್ಯ ಅತಿ ವ್ಯಯ ಅಂತ ಒಂದು ಸೂತ್ರ ಇದೆ. ಹೀಗಾಗಿ ಶುಭ ಕಾರ್ಯಗಳಲ್ಲಿ ಹೆಚ್ಚಿನ ಮನೆ ತೊಗೊಂಡೆ, ಸೈಟ್ ತೊಗೊಂಡೆ, ಕಾರ್ ತೊಗೊಂಡೆ, ಇನ್ನೇನೋ ಈ ರೀತಿಯ ಒಂದು ಆಸಕ್ತಿ ಸೂಚಿಸುತ್ತೆ. ಕುಟುಂಬದಲ್ಲಿ ಹಣಬಲ ಹೆಚ್ಚಾಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಮನೋವ್ಯಥೆ, ಭಯದ ಆತಂಕದ ವಾತಾವರಣವನ್ನು ಕಾಣ್ತೀರಾ. ಅದು ಚಂದ್ರ ರಾಹು ಒಟ್ಟಾಗಿದ್ದರೆ ಕರ್ಮಸ್ಥಾನದಲ್ಲಿ ಹೆಣ್ಮಕ್ಕಳಿಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯ ವಾತಾವರಣ, ಏನೋ ಒಂದು ಅಸಮಾಧಾನದ ರೀತಿಯ ವಾತಾವರಣ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ತೊಡಕುಗಳನ್ನು, ಅಲ್ಲಿ ಚಂದ್ರ ರಾಹು ಕಾರಣ ಅದು ಏನೋ ಒಂದು ರೀತಿಯ ಒಂದು ವಿಷವರ್ತದಲ್ಲಿ ಇದೇನೇನೋ ಅಥವಾ ಇನ್ನೇನೋ ಒಂದು ತೊಡಕು, ಮನಸ್ಸಿಗೆ ಸಹಿಸಿಕೊಳ್ಳಲಾಗ್ತಾ ಇರತಕ್ಕಂಥ ಒಂದು ನೋವು, ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಕೆಲಸ ಸ್ಥಳದಲ್ಲಿ. ಇನ್ನು ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಕಿವಿ ಸಮಸ್ಯೆಗಳಾಗಬಹುದು ವಾರದಾದಿಯಲ್ಲಿ, ಇದನ್ನು ಗಮನಿಸಿ. ವಾರಾಂತ್ಯದಲ್ಲಿ ಕಲೆ, ಶಾಸ್ತ್ರಗಳಲ್ಲಿ ಆಸಕ್ತಿ, ಕಲಿಕೆಯಲ್ಲಿ ಆಸಕ್ತಿ, ಸಂಗಾತಿಯಲ್ಲಿ ಸಾಮರಸ್ಯ ಬರತಕ್ಕಂಥದ್ದು. ಶುಕ್ರ ಬುಧರಿಂದಾಗಿ ನಿಮಗೆ ನೋಡಿ, ಜನ್ಮಾಧಿಪತಿ ಧನಸ್ಥಾನದಲ್ಲಿ, ಧನಾಧಿಪತಿ ಜನ್ಮಸ್ಥಾನದಲ್ಲಿ ಸಂಚರಿಸಿದ್ರೆ ಹಣಕಾಸು ಹೇಗೆ ಅಂದರೆ ಕೂತಲ್ಲಿಗೆ ಹುಡುಕೊಂಡು ಬರುತ್ತೆ ಅವಕಾಶಗಳು ಮತ್ತು ಹಣ, ಈ ರೀತಿಯ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಬರತಕ್ಕಂತಹ ಸಾಧ್ಯತೆ ಇದೆ. ಮತ್ತು ಅಲ್ಲಿ ಶುಕ್ರನೂ ಕೂಡ ಗುರುವಿನ ಜೊತೆಗೆ ಸೇರ್ತಾನೆ, ಇದು ತುಂಬ ಒಳ್ಳೆಯದು. ಸದ್ವಿದ್ಯೋ ಧನದಾರವಾನ್ ಮಿಥುನಗೆ ಅಂತ ಹೇಳುತ್ತಲ್ಲ, ಹೀಗಾಗಿ ಅವರಿಬ್ಬರು ಒಟ್ಟಿಗೆ ಇದ್ದಾಗ ವಿದ್ಯೆಗಳಲ್ಲಿ ಆಸಕ್ತಿ ಬರೋದು ಮತ್ತು ಅವುಗಳಲ್ಲಿ ಸಂಪಾದನೆಯೂ ಹೆಚ್ಚಾಗೋದು, ಗೌರವ, ಮಾನ್ಯತೆ, ಸ್ಥಾನಮಾನ ಇವುಗಳೆಲ್ಲ ಉಂಟಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ಆ ಬುಧ ಶುಕ್ರರ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ಸಮೃದ್ಧವಾದ ಫಲ ತಂದುಕೊಡುತ್ತೆ. ಹೀಗಾಗಿ ನೆಮ್ಮದಿಯಾಗಿರಿ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡಿ. ಚಂದ್ರ ಸ್ವಲ್ಪ ವೀಕ್ ಇದ್ದಾನೆ, ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಭಯ, ಅಳುಕು, ಆತಂಕ ಇವುಗಳು ಉಂಟಾಗುತ್ತೆ. ಇದರ ನಿವಾರಣೆಗೆ ಈ ಪರಿಹಾರ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಅಧಿಕಾರ ಚೆನ್ನಾಗಿದೆ. ಪೊಲೀಸ್, ಸೇನೆ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಅದು ಕುಜನಿಂದಾಗಿ ತುಂಬ ಒಳ್ಳೆಯದು. ಲಾಭಾಧಿಪತಿ ಲಾಭಸ್ಥಾನಕ್ಕೆ ಬಂದರೆ ಧನ ಲಾಭೋ ದಿನೇ ದಿನೇ ಅಂತ ಪ್ರತಿ ದಿವಸ ಲಾಭ ಕಾಣ್ತಾ ಇದ್ದೀನಪ್ಪ ಅಂತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆ ರೀತಿಯಲ್ಲಿ ಒಂದು ಶುಭ ಫಲವನ್ನು ಕುಜ ನಾಳೆಯಿಂದ ಅವನು ಪ್ರವೇಶ ಆಗ್ತಿದ್ದ ಹಾಗೆ ದಿನಕರ ರುಧಿರವು ಪ್ರವೇಶ ಕಾಲೆ ಅಂತಿದೆ. ಹೀಗಾಗಿ ಪ್ರವೇಶ ಆಗ್ತಾ ಇದ್ದ ಹಾಗೆ ಫಲ ಸಿಕ್ಬಿಡುತ್ತೆ. ಆಹಾರ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದ್ದದ ಕಾರಣ ಮಾಂದಿ, ಹೊರಗಿನ ಆಹಾರ, ಜಂಕ್ ಫುಡ್ ಇತ್ಯಾದಿ ಅಂತೀವಲ್ಲ, ಅವುಗಳ ಆಸಕ್ತಿ ಅದು ಉಂಟಾಗುತ್ತೆ ಮತ್ತು ಅವುಗಳನ್ನು ತಿಂತೀರಾ ಮತ್ತು ಅವುಗಳಿಂದ ತೊಂದರೆ ಉಂಟಾಗೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಮಾತು ಅಷ್ಟೇ, ಸ್ವಲ್ಪ ಒರಟು, ಕಹಿ ಮಾತಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕುಟುಂಬದವ್ರ ಜೊತೆ ಘರ್ಷಣೆ, ಜಗಳ ಈ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಅಧಿಕಾರಿಗಳಿಂದ ನೆರವು ಸಿಗ್ತಕ್ಕಂಥದ್ದು, ಲಾಭಾಧಿಪತಿ ಲಾಭದಲ್ಲಿ ಇರೋದ್ರಿಂದ ಲಾಭವೂ ಬರ್ತಕ್ಕಂಥದ್ದು, ವ್ಯಾಪಾರಿಗಳಿಗೆ, ಸ್ವಂತ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಬರ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಶುಕ್ರ ಗುರು ಒಟ್ಟಾಗ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ಅಂದರೆ ಪ್ರತಿಭಾ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಗುರು ಜೊತೆಗೆ ಸೇರಿದರೆ ವಿಚಿತ್ರವಾದ ಆಲೋಚನೆಗಳು ಬರುತ್ತೆ ಮತ್ತು ಅವುಗಳನ್ನು ಅಪ್ಲೈ ಮಾಡೋದು ಅಂದರೆ ಅನ್ವಯ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬರುತ್ತೆ. ಆ ರೀತಿಯ ಒಂದು ಶುಭ ಫಲ ಇದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಲೆ, ಶಾಸ್ತ್ರ, ಕಲಿಕೆ ಇವುಗಳಲ್ಲಿ ಆಸಕ್ತಿ, ಅಧ್ಯಯನ, ಸಂಶೋಧನೆಗಳ ಆಸಕ್ತಿ, ಮುಖ್ಯವಾಗಿ ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ಬರತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಮಿಥುನ ರಾಶಿಯವರೆಗೂ ತುಂಬ ಚೆನ್ನಾಗಿದೆ. ಸ್ವಲ್ಪ ವ್ಯಯ, ಖರ್ಚು ಇದೆ. ಜನ್ಮಾಧಿಪತಿ ವ್ಯಯದಲ್ಲಿದ್ದಾಗ ಖರ್ಚು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಸ್ಕಿನ್ ಅಲರ್ಜಿ ಆಗುವ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಗಮನ ಇರಲಿ. ಪರಿಹಾರಕ್ಕೆ ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಕರ್ಕಟಕ ರಾಶಿ ನೋಡ್ಬಿಡೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆಯಪ್ಪ ಅಂತಂದರೆ ವೃತ್ತಿಯಲ್ಲಿ ಅಧಿಕಾರ ಪ್ರಾಪ್ತಿ, ಕ್ಷೇತ್ರ ಅದು ತುಂಬ ಚೆನ್ನಾಗಿದೆ. ಕುಜನ ಪರಿವರ್ತನೆ ನಿಮ್ಮ ಪಾಲಿಗೆ ಒಂದು ವಿಶೇಷವಾದ ಬಲ, ಅಧಿಕಾರವನ್ನು ತಂದುಕೊಟ್ಬಿಡುತ್ತೆ. ಕುಜನಿಂದಾಗಿ ಅಲ್ಲಿ ರುಚಕ ಯೋಗ ಪ್ರಾರಂಭವಾಗುತ್ತೆ. ಇದು ತುಂಬ ತುಂಬ ಒಳ್ಳೆಯದು. ಅಲ್ಲಿ ನರಪತಿ ಸತ್ಕೃತಃ ಅಟನಃ ಅಂತೇನಿದೆಯೋ ಅದು ನಿಮಗೂ ಅನ್ವಯ ಆಗ್ತಕ್ಕಂಥದ್ದು. ಕೆಲಸದ ನಿಮಿತ್ತ ವಿದೇಶಗಳಿಗೆ ತೆರಳ್ತಕ್ಕಂಥದ್ದು, ಕೆಲಸದ ನಿಮಿತ್ತ ಒಂದು ಅಧಿಕಾರ ವಹಿಸಿಕೊಂಡು ಹೆಚ್ಚಿನ ಜವಾಬ್ದಾರಿಯನ್ನು ನಿಭಾಯಿಸ್ಕೊಳ್ತಕ್ಕಂಥದ್ದು, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣ್ತೀರಾ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಅಪಮಾನ, ಅವಮಾನಗಳು ಬರತಕ್ಕಂತಹ ಸಾಧ್ಯತೆ. ಅದರಲ್ಲೂ ಸ್ತ್ರೀಯರಿಗೆ ಯಾವುದೋ ಕೆಲಸ ವಹಿಸ್ಕೊಂಡಿರ್ತಾರೆ, ದೇವಸ್ಥಾನದಲ್ಲಿ ಇದನ್ನು ಕ್ಲೀನ್ ಮಾಡೋದು, ಮತ್ತೊಂದು ಮಾಡೋದು, ಇನ್ಯಾವುದೋ ಆ ರೀತಿಯಲ್ಲಿ ಸ್ವಲ್ಪ ತೊಂದರೆ ಲಕ್ಷಣ ಕಾಣ್ತಾ ಇದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದೆ. ಹೀಗಾಗಿ ವಾರದ ಆದಿಯಲ್ಲಿ ಆರೋಗ್ಯ ವಿಚಾರ ಸ್ವಲ್ಪ ಹುಷಾರು. ಕೆಲಸದ ಮಟ್ಟಿಗೆ ಏನೂ ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧನದ ಆದಾಯ ಹೆಚ್ಚಳವಾಗ್ತಕ್ಕಂಥದ್ದು, ಔಷಧ, ರಾಜಕೀಯ ಕ್ಷೇತ್ರದಲ್ಲಿ ಲಾಭ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ. ಸ್ತ್ರೀಯರಿಗೆ ಅಧಿಕ ವ್ಯಯ ಇದೆ. ಅದು ನಿಮ್ಮ ಅಲಂಕಾರ ವಸ್ತು ತೊಗೊಳ್ಳೋದು, ಸೀರೆ ತೊಗೊಳ್ಳೋದು, ಮತ್ತೊಂದೋ ಮಗದೊಂದೋ ವಸ್ತ್ರ, ಉಡುಪು, ಅಲಂಕಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಯಾಕೆಂದರೆ ಶುಕ್ರ ವ್ಯಯದಲ್ಲಿ ಸಂಚರಿಸುವಾಗ ನಿಮ್ಮ ಅಲಂಕಾರಕ್ಕಾಗಿ ಹೆಚ್ಚಿನ ವ್ಯಯ ವಿನಿಯೋಗ ಮಾಡಿಸ್ತಾನೆ, ಖರ್ಚು ಮಾಡಿಸ್ತಾನೆ. ಹೀಗಾಗಿ ಅದೊಂದು ಗಮನ ಇರಲಿ. ಉಳಿದ ಹಾಗೆ ಚೆನ್ನಾಗಿದೆ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಒಂದು ವಿಶೇಷ ಮಾನ್ಯತೆ, ಸ್ಥಾನಮಾನ ಸಿಗ್ತಕ್ಕಂಥದ್ದಿದೆ. ರವಿ ಲಾಭದಲ್ಲಿರುವಾಗ, ಧನಾಧಿಪತಿ ಲಾಭಕ್ಕೆ ಬಂದಾಗ
ಲಾಭವೂ ಹೆಚ್ಚುತ್ತೆ. ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ಅಥವಾ ಜನನಾಯಕತ್ವ ಇದೆಯಲ್ಲ ಅವುಗಳ ಕೆಲಸದಲ್ಲೇ ತೊಡಗಿರೋದ್ರಿಂದ ನೀವು ನಿರೀಕ್ಷೆಯೂ ಮಾಡಿಲ್ಲದೆ ಇರತಕ್ಕಂಥ ಕಡೆಯಿಂದ ಹಣ ಬರ್ತಕ್ಕಂಥದ್ದು, ಈ ರೀತಿ ಯಾವುದೋ ಫಂಡ್ಸ್ ಬರ್ತಕ್ಕಂಥದ್ದು, ಈ ಥರದ ಸಾಧ್ಯತೆಗಳು ಇದೆಲ್ಲ ತುಂಬ ಚೆನ್ನಾಗಿದೆ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಧನದ ಆದಾಯ ಅಂತೂ ಹೆಚ್ಚಳವಾಗುತ್ತೆ, ಸಂಶಯ ಬೇಡ. ನಿರ್ಮಲವಾಗಿರಬಹುದು. ಕರ್ಕಟಕ ರಾಶಿಯವ್ರಿಗೆ ಹಣ ನೋಡ್ತಾ ಇದ್ದರೆ ಸಂತೋಷವಾಗುತ್ತಲ್ಲ, ಆ ರೀತಿಯಲ್ಲಿ ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ರಾಶ್ಯಾಧಿಪತಿ ಸ್ವಲ್ಪ ವೀಕ್ ಇದ್ದಾನೆ, ಈ ಕಾರಣದಿಂದಾಗಿ ಈ ದುರ್ಗಾ ಸನ್ನಿಧಾನದ ಅಭಿಷೇಕ, ಕ್ಷೀರಾಭಿಷೇಕ ಮಾಡಿಸಿ, ಇನ್ನೂ ಒಳ್ಳೆಯದು. ಕ್ಷೀರಾಭಿಷೇಕ ಮಾಡಿ ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇದು ಕರ್ಕಟಕವರೆಗಿನ ಫಲಾಫಲಗಳು. ಸರಿ ಶಾಸ್ತ್ರಿಗಳೇ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಶೋಭಾ ಅಂತ. ಶೋಭಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಹುಟ್ಟಿದ ದಿನಾಂಕ ತಿಳಿಸಿ. 26 26 6 6 12 2012 2012. ಹುಟ್ಟಿದ ಸಮಯ 9-8 ರಾತ್ರಿ. 9-8 ರಾತ್ರಿ. ಮ್ಯಾಮ್. ಸರಿ ಅಮ್ಮ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಶೋಭಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಹೇಳಿ, ಏನು ವಿಚಾರವಾಗಿ? ವಿದ್ಯಾಭ್ಯಾಸ ಹೇಗೆ? ವಿದ್ಯಾಭ್ಯಾಸದ ಕೇಳಬೇಕಾಗಿತ್ತು ಸರ್. ಅವನ ಹೆಸರು ಸಾಗರ್ ಕುಲಕರ್ಣಿ ಅಂತ. ಹಾಂ, ಸರಿ. ಸ್ವಲ್ಪ ವಿದ್ಯಾಭ್ಯಾಸದ ಕೇಳಬೇಕಾಗಿತ್ತು. ನೋಡೋಣ. ಇವರಿಗೆ ಈಗ ನಡೀತಾ ಇರತಕ್ಕಂಥ ಸಮಯ ಕುಜ ದಶೆಯಲ್ಲಿ ಈಗ ಗುರು ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ ಪಂಚಮ ಧೀಸ್ಥಾನದಲ್ಲಿ ಬುದ್ಧಿ ಸ್ಥಾನೆ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಅಂತ ಒಂದು ಆಧಾರ ಇದೆ. ಪಂಚಮ ಸ್ಥಾನದಲ್ಲಿ ಶುಭಗ್ರಹ, ಅದು ಶುಭ ಸ್ಥಾನವೂ ಆಗಿದೆ, ಶುಕ್ರನ ಮನೆ. ಶುಕ್ರ ಗುರು ಒಟ್ಟಾಗಿದ್ದರೆ ಸದ್ವಿದ್ಯೋ ಧನದಾರವಾನ್ ಮಿಥುನಗೆ ಅಂತ ಇಷ್ಟೊತ್ತು ಹೇಳಿನಲ್ಲ. ಹೀಗಾಗಿ ಒಳ್ಳೆಯ ವಿದ್ಯಾಭ್ಯಾಸ, ಕಲೆಯಲ್ಲಿ ಆಸಕ್ತಿ ಬರ್ತಕ್ಕಂಥ. ನೋಡಿ, ಶುಕ್ರ ಗುರು ತುಂಬ ಚೆನ್ನಾಗಿದ್ದರೆ ಸಂಗೀತದಲ್ಲಿ ತುಂಬ ಆಸಕ್ತಿ, ಆ ಕ್ಷೇತ್ರದಲ್ಲಿ ತೊಡಗಿದ್ರೆ ಮತ್ತೊಬ್ಬ ಭೀಮಸೇನ್ ಜೋಶಿಯೋ ಆ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ. ತಪಸ್ಸು ಬೇಕು ಮನುಷ್ಯನಿಗೆ, ತಾನು ತಪಸ್ಸು ಮಾಡಬೇಕು. ಆ ಗ್ರಹಗಳ ಅನುಕೂಲವಿದ್ದಾಗ ಅದು ದೈವಾನುಕೂಲ. ಹೀಗಾಗಿ ಆ ಮನುಷ್ಯನ ಪ್ರಯತ್ನಕ್ಕೆ ವಿಶೇಷ ಒಂದು ಬಲ ಬಂದುಬಿಟ್ಟು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಇವರೇ. ಈಗ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ತುಂಬ ಚೆನ್ನಾಗಿದೆ, ಒಳ್ಳೆಯ ಪ್ರಸಿದ್ಧರಾಗ್ತಾರೆ, ಸಂಶಯ ಇಲ್ಲ, ಒಳ್ಳೆಯದಾಗ್ತದೆ. ಶಾಸ್ತ್ರಿಗಳೇ, ಸಿಂಹದಿಂದ ವೃಶ್ಚಿಕವರೆಗೂ ರಾಶಿ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡೋಣ ಸಿಂಹರಾಶಿಯವರಿಗೆ ಹೇಗಿದೆ ಅಂತ. ಸಿಂಹರಾಶಿಯವರಿಗೆ ನಾಳೆಯಿಂದ ಒಂದು ವಿಶೇಷವಾದ ಯೋಗ ಪ್ರಾರಂಭವಾಗುತ್ತೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಅಲ್ಲಿ ಭಾಗ್ಯೇಶೇ ಭಾಗ್ಯಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಅಂತ ಹೇಳುತ್ತೆ. ಹೀಗಾಗಿ ಹಲವು ಅಂದುಕೊಂಡೇ ಇರ್ತಕ್ಕಂಥದ್ದು, ನಿರೀಕ್ಷೆಯೂ ಮಾಡಿರದೇ ಇರತಕ್ಕಂಥ ಫಲಗಳೆಲ್ಲ ಬಂದುಬಿಡುತ್ತೆ. ಅದು ಒಳ್ಳೆಯದು. ನಿರೀಕ್ಷೆ ಮಾಡಿರಲ್ಲ, ಕೆಟ್ಟದ್ದು ಅದಲ್ಲ, ಆ ಥರದ್ದಲ್ಲ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂಥದ್ದು, ಅದೃಷ್ಟದಿಂದ ಕಾರ್ಯಗಳಲ್ಲಿ ಜಯ ಬರತಕ್ಕಂಥದ್ದು, ಇದೆಲ್ಲ ಶುಭ ಫಲ, ಅತ್ಯಂತ ಶುಭ ಫಲ. ಭೂಮಿ ವಾಹನ ಖರೀದಿ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ. ಹೀಗಾಗಿ ನಿಮಗೆ ಅವನು ಚತುರ್ಥಾಧಿಪತಿ. ಹೀಗಾಗಿ ಭೂಮಿ, ವಾಹನ ಮತ್ತು ನಿವೇಶನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಒಂದು ಬೆಳವಣಿಗೆ ಕಾಣುವ ಸಾಧ್ಯತೆ ಚೆನ್ನಾಗಿದೆ. ಅಂತೂ ಮನೆ ಕಂಪ್ಲೀಟ್ ಆಯ್ತಪ್ಪ, ಅಂತೂ ಮನೆ ತಗೊಂಡಪ್ಪ, ಅಂತೂ ಈ ಕೆಲಸ ಮುಗೀತು, ಆ ರೀತಿಯಲ್ಲಿ ಒಂದು ಸಮಾಧಾನ, ನಿರಾಳತೆ ಅಂತೀವಲ್ಲ, ಅದು ಉಂಟಾಗುತ್ತೆ. ಮತ್ತು ಶುಕ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲೂ ಅನುಕೂಲ, ಸಮಾಧಾನ, ಸೌಖ್ಯಗಳಿದ್ದಾವೆ. ಹೀಗಾಗಿ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ವ್ಯಯ, ಅಲೆದಾಟ, ಕಾಲಿಗೆ ಪೆಟ್ಟಾಗೋ ಲಕ್ಷಣ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ದಡಬಡ ಓಡಾಡಿಕೊಂಡು ಕಾಲಿಗೆ ಏಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಹುಷಾರು, ಗಮನ ಇರಲಿ. ಇನ್ನು ವಾರ ಅಂತ್ಯ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನೋಡಿ, ಅಲ್ಲಿ ಕರ್ಮಾಧಿಪತಿ ಲಾಭಕ್ಕೆ ಬರ್ತಾನೆ. ರಾಜ್ಯಶೇ ಲಾಭಭಾವಸ್ಥೆ ಸದ್ವಿದ್ಯೋ ಧನಧಾರವಾನ್ ಅಂತ ಹೇಳುತ್ತೆ. ಹೀಗಾಗಿ ಹಣಕಾಸಿನ ಸಮೃದ್ಧಿ ಹೆಚ್ಚಾಗುತ್ತೆ. ವೃತ್ತಿಯಲ್ಲಿ ಕೌಶಲ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ಕೆಲಸದಲ್ಲಿ ಒಂದು ಯಾವ ಕೆಲಸ ಮಾಡಿದ್ರೂ ಆ ಕೆಲಸಕ್ಕೆ ವಿಶೇಷ ಲಾಭ ಗಳಿಕೆ ಮಾಡ್ಕೊಳ್ತಕ್ಕಂಥದ್ದು ಚೆನ್ನಾಗಿದೆ. ಔಷಧ ಕ್ಷೇತ್ರದಲ್ಲಿ, ರಾಜಕಾರಣದಲ್ಲಿ ಲಾಭ ಬರ್ತಕ್ಕಂಥದ್ದು, ಬೋಧನೆ, ಟೀಚಿಂಗು, ಕೋಚಿಂಗ್ ಅಂತೀವ, ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅದು ಶುಕ್ರ ಮತ್ತು ಗುರು ಸೇರಿಬಿಟ್ರೆ ಲಾಭದಲ್ಲಿ ತುಂಬ ವಿಶೇಷವಾದ ಫಲ. ಅದು ಕರ್ಮಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದಲ್ವ, ಪ್ರತಿಭಾಧಿಪತಿಯಾಗಿರ್ತಕ್ಕಂಥ ಗುರು ಲಾಭದಲ್ಲಿ. ಹೀಗಾಗಿ ಅದು ಬಹಳ ವಿಶೇಷವಾದ ಫಲ ತಗೋತೀರ. ಹೀಗಾಗಿ ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಲಾಭಾಧಿಪತಿ ಕರ್ಮಸ್ಥಾನಕ್ಕೆ ಬಂದರೂ ಅದು ಕೂಡ ಅವನು ದೈವಾನುಕೂಲದಿಂದ ಬಹಳ ವಿಶೇಷ ಅನುಕೂಲಗಳಾಗ್ಬಿಡುತ್ತೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಈ ಇಡೀ ವಾರ ಗಮನಿಸ್ಕೊಂಡ್ರೆ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಸ್ವಲ್ಪ ವೀಕ್ ಆಗಿದ್ದಾನೆ. ಈ ಕಾರಣದಿಂದ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆ ಮಾಡ್ಕೊಳ್ಳಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ಲಲಿತಾ ಸಹಸ್ರನಾಮ ಪಾರಾಯಣ, ಶಿವಸಹಸ್ರನಾಮ ಇವೆರಡೂ ಹೇಳಿ. ಅಮ್ಮನವರ ಮತ್ತು ಶಿವನ ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಶಿವಸಹಸ್ರನಾಮ ಸೇರಿಸ್ಕೊಳ್ಳಿ, ಹೆಚ್ಚಿನ ಫಲ ಕಾಣ್ತೀರ ನೋಡಿ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರ ತಗೊಳ್ಳಿ. ವಿದೇಶ ವಹಿವಾಟಿನ ಲಾಭ ತುಂಬ ಚೆನ್ನಾಗಿರ್ತದೆ, ಆತಂಕ ಬೇಡ.
ಇನ್ನು ನಷ್ಟ ವಸ್ತು ಮರಳಿ ಸಿಗುವ ಸೂಚನೆ ಸಿಗುತ್ತೆ. ಇದು ಒಳ್ಳೆಯದಲ್ವಾ? ಕಳೆದಿದ್ದು ಮತ್ತೆಲ್ಲೋ ನೆನಪಾಗ್ತಕ್ಕಂಥದ್ದು ಅಥವಾ ಇನ್ಯಾರೋ ತಂದು ಕೊಡ್ತಕ್ಕಂಥದ್ದು, ಇಲ್ಲೇ ಬಿಟ್ಟಿದ್ದರೆ ನೀವು ನಿಮಗೆ ನೆನಪಿರಲಿಲ್ಲ ತಂದುಕೊಟ್ಟೆ, ಈ ರೀತಿಯ ಒಂದು ಸಾಧ್ಯತೆ. ಅಲ್ಲಿ ನಷ್ಟದ ಅಧಿಪತಿ ನಷ್ಟ ಸ್ಥಾನಕ್ಕೆ ಬಂದರೆ ನಷ್ಟ ವಸ್ತು ಲಭ್ಯ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಅಷ್ಟೇ ಅಲ್ಲ, ಅಪಮಾನ ಇತ್ಯಾದಿಗಳು ಯಾವುದೂ ಆಗೋದಿಲ್ಲ. ಏನೇ ಒಂದು ತೊಡಕಾಗಿದ್ದರೂ ಎಲ್ಲಿ ಆಗ್ಬಿಡ್ತು ಅನ್ನೋ ಆತಂಕ ಇರುತ್ತೆ ನಮಗೆ. ಎಲ್ಲಿ ಗೊತ್ತಾಗ್ಬಿಡ್ತು, ಅದು ರಹಸ್ಯ ಸ್ಥಾನ. ಏನೋ ಒಂದು ತೊಡಕಾಗಿರುತ್ತೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಮಾಡ್ಕೊಂಡಿರ್ತಾರೆ, ಅದೆಲ್ಲಿ ಯಾರಿಗೆ ಗೊತ್ತಾಗ್ಬಿಡುತ್ತೋ, ಏನು ಭಯನೋ, ಈ ರೀತಿಯ ಭಯ ಇರುತ್ತಲ್ಲ, ಆ ಭಯದಿಂದ ಅದೇನು ಗೊತ್ತೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಪ್ಪ ಸದ್ಯ ಪಾರಾದೆ ಅಂತ ಆ ರೀತಿಯ ಒಂದು ಶುಭ ಫಲ ಖಂಡಿತ ಕಾಣ್ತೀರಾ. ವೃತ್ತಿಯಲ್ಲಿ ಚೆನ್ನಾಗಿದೆ, ಸಂಶಯ ಇಲ್ಲ. ಅಲ್ಲಿ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಗುರುವಿದ್ದಾನೆ ನಿಮ್ಮನ್ನು ಉಳಿಸೋಕ್ಕೆ, ಆದರೂ ಸ್ವಲ್ಪ ಜಾಗ್ರತೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ಇನ್ನು ಲಾಭ ಚೆನ್ನಾಗಿದೆ, ವಿದೇಶ ವಹಿವಾಟಿನ ಲಾಭ ಇತ್ಯಾದಿ ಕಾಣ್ತೀರ, ಸಂಶಯ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಕರ್ಮಸ್ಥಾನಕ್ಕೆ ಶುಕ್ರ ಬರ್ತಾನೆ, ಭಾಗ್ಯಾಧಿಪತಿ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ, ದೈವಾನುಕೂಲದಿಂದ ಲಾಭ ಬರತಕ್ಕಂಥದ್ದು. ಮತ್ತು ಬೋಧಕರಿಗೆ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಸ್ವಲ್ಪ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಅದು ಸಣ್ಣ ಪ್ರಮಾಣದಲ್ಲಿ, ಗಾಬರಿ ಬೇಡ, ಆತಂಕವೂ ಬೇಡ. ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ನಿಮಗೆ ಮುಖ್ಯವಾಗಿ ವೃತ್ತಿಯಲ್ಲಿ ಬಹಳ ವಿಶೇಷ ಮಾನ್ಯತೆ, ಸ್ಥಾನಮಾನ ಸಿಗ್ತಕ್ಕಂಥದ್ದಿದೆ. ಮತ್ತು ಸ್ನೇಹಿತರಿಂದ, ಬಂಧುಗಳಿಂದ ತುಂಬ ಆತ್ಮೀಯತೆಯ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇವುಗಳೆಲ್ಲ ಉಂಟಾಗುತ್ತೆ, ಸಂಶಯ ಬೇಡ ಇದರಲ್ಲೂ ಕೂಡ. ಮತ್ತು ಭೂಮಿಗೆ ಸಂಬಂಧಿಸಿದ ಹಾಗೆ, ಕೃಷಿಗೆ ಸಂಬಂಧಿಸಿದ ಹಾಗೆ ವಿಶೇಷ ಒಂದು ಏನು ಅವಕಾಶಗಳು, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಅದರಲ್ಲಿ ಹೆಚ್ಚಿನ ಸಂಪಾದನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂದರೆ, ಕನ್ಯಾ ರಾಶಿಯವರಿಗೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇದು ಚಂದ್ರನ ಒಂದು ಅನುಗ್ರಹಕ್ಕಾಗಿ ಇದು ತುಂಬ ಸಹಾಯ ಉಂಟು ಮಾಡುತ್ತೆ. ಇನ್ನು ತುಲಾರಾಶಿಗೆ ಹೋಗೋಣ. ತುಲಾರಾಶಿಯವರಿಗೆ ಪ್ಯಾರಾಮೆಡಿಕಲ್ ಕ್ಷೇತ್ರದವರಿಗೆ ಲಾಭ ಚೆನ್ನಾಗಿದೆ. ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಕುಜನಿಂದ ಈ ರೀತಿಯ ಈ ಎಲ್ಲ ಶುಭ ಫಲಗಳನ್ನು ಕಾಣ್ತೀರಾ. ಕುಜ ಅಲ್ಲಿ ಸಪ್ತಮದಲ್ಲಿ ಸಂಚರಿಸುವಾಗ ವ್ಯಾಪಾರಿಗಳಿಗೆ ತುಂಬ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡ್ತಾನೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಔಷಧ ವ್ಯಾಪಾರಗಳಾಗಬಹುದು ಅಥವಾ ಈ ಯಾವುದನ್ನ ಗ್ಯಾರೇಜ್ಗಳದ್ದು, ಮೆಕ್ಯಾನಿಕಲ್ಲು, ಕೆಮಿಕಲ್ ಅಂತೀವಲ್ಲ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ತು ಎಲೆಕ್ಟ್ರಿಕಲ್ ಅಂತೀವಲ್ಲ, ಆ ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ವೃತ್ತಿ ಸ್ಥಳದಲ್ಲಿ ಮಾಂದ್ಯ ಇರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಆ ಕರ್ಮಾಧಿಪತಿಯು ರಾಹುಯುಕ್ತನಾಗಿದೆ. ಹೀಗಾಗಿ ಯಾರೋ ಏನೋ ಅಂದುಬಿಟ್ರೆ ಅದು ಮನಸ್ಸಿಗೆ ತಾಗಿ ಕೆಲಸ ಮಾಡದೆ ಹೋಗ್ತಕ್ಕಂಥದ್ದು, ಕೆಲಸದಲ್ಲಿ ಆಸಕ್ತಿ ಕಳ್ಕೊಳ್ತಕ್ಕಂಥ ಸಾಧ್ಯತೆಯೂ ಇದೆ. ವ್ಯಾಪಾರಿಗಳಿಗೆ ಒಂಥರ ವೃದ್ಧಿ ಆದರೆ ಕೆಲಸಗಾರರಿಗೆ ಸ್ವಲ್ಪ ಕಿರಿಕಿರಿಯ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಇದು ವಾರದ ಆದಿಯಲ್ಲಿ ಇರತಕ್ಕಂಥ ಒಂದು ಫಲಗಳು. ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ನಿಮಗೆ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿ ಜನ್ಮಾಧಿಪತಿ ಶುಕ್ರ ಸಂಚರಿಸ್ತಾನೆ, ಇದು ತುಂಬ ಒಳ್ಳೆಯದು. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಕೃಷಿ, ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಲಾಭ ಬರತಕ್ಕಂಥದ್ದು, ಇದೆಲ್ಲ ವಾರದ ಅಂತ್ಯದಲ್ಲಿ. ಅಂದರೆ ಗುರುವಾರದಿಂದ ಅತ್ಯಂತ ಶುಭ ಫಲ ಕಾಣ್ತೀರ. ದೈವಾನುಕೂಲದಿಂದ ವಿಶೇಷ ಸಾಧನೆ, ವಿವಾಹಾದಿ ಶುಭ ಕಾರ್ಯಗಳದು. ಅಧಿಕ ಮಾಸ ಮುಗಿದ ಕೂಡಲೇ, ಜ್ಯೇಷ್ಠ ಬಂದ ಕೂಡಲೇ ನಿಮಗೆ ಒಳ್ಳೆಯ ಶುಭ ಫಲಗಳು ಶುರುವಾಗ್ಬಿಡುತ್ತೆ. ಆ ರೀತಿಯಲ್ಲಿ ಒಂದು ದಾರಿ ಈಗಲೇ ಗೊತ್ತಾಗುತ್ತೆ, ಅವು ಮುಂದೆ ಚೆನ್ನಾಗಿದೆ, ಅನುಕೂಲ ಆಗುವ ಒಂದು ಬಲ ಸಿಗ್ತಾ ಇದೆ. ಈ ರೀತಿಯ ಒಂದು ಸಾಧ್ಯತೆಯನ್ನು ಶುಕ್ರ, ಗುರು ಇಬ್ಬರು ಸೇರಿ ಖಂಡಿತ ತಂದು ಕೊಡ್ತಾರೆ, ಸಂಶಯ ಇಲ್ಲ. ಎರಡು ಶುಭಗ್ರಹಗಳು ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾ ಇದ್ದರೆ ಅದಕ್ಕಿಂತ ಇನ್ನೇನು ಬೇಕಲ್ಲ. ಹೀಗಾಗಿ ದೈವಾನುಕೂಲದಿಂದ ನೀವು ಅಂದುಕೊಂಡಿಲ್ಲದೆ ಇರತಕ್ಕಂಥದ್ದೆಲ್ಲ ಆಗತಕ್ಕಂಥದ್ದು, ಅದು ಶುಭ ಫಲ, ಅದು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಕುಜಚಂದ್ರ ಉಂಟಾಗ್ತಾರೆ ಕೊನೆಯಲ್ಲಿ. ಹೀಗಾಗಿ ದಾಂಪತ್ಯದಲ್ಲಿ ಕಿರಿಕಿರಿ ಇದ್ದರೆ ಅದು ನಿವಾರಣೆಯೂ ಆಗಿ ಕೊನೆಗೆ ಅದು ಸಮಾಧಾನ, ಸಂಗಾತಿಯಲ್ಲಿ ಅನ್ಯೋನ್ಯ ಪ್ರೀತಿ, ವಿಶ್ವಾಸಗಳು ಇದೆಲ್ಲ ಬೆಳೀತಕ್ಕಂಥದ್ದೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ತುಲಾರಾಶಿಯವರೆಗೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ, ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಆ ವೃತ್ತಿಯಲ್ಲಿ ಕಿರಿಕಿರಿ, ತೊಡಕು, ಏನೋ ಒಂದು ಅಸಮಾಧಾನ ಅಂತ ಹೇಳಿದ್ನಲ್ಲ, ಅದ್ರ ನಿವಾರಣೆ ಆಗುತ್ತೆ. ಹೀಗಾಗಿ ವಾರ ಇಡೀ ಕೊಟ್ಟರೆ ತುಂಬ ಒಳ್ಳೆಯದು. ಗಣಪತಿ ದೇವಸ್ಥಾನಕ್ಕೆ ಹೋಗೋದು, ಒಂದು ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡೋದು, ಒಂದು ದೊಡ್ಡ ನಮಸ್ಕಾರ ಹಾಕೋದು, ಅಪ್ಪ ಪಾರು ಮಾಡಪ್ಪ ಅಂತ, ಅಷ್ಟೇ ಚೆನ್ನಾಗಿದೆ. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಶತ್ರು, ಸಾಲ ಸಮಸ್ಯೆಗಳ ನಿವಾರಣೆ ಉಂಟಾಗುತ್ತೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಬೆಳೆಯುತ್ತೆ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಮುಖ್ಯವಾಗಿ ನಿಮಗೆ ಈ ಶತ್ರುಗಳು, ಇನ್ಯಾವುದೋ ಕೋರ್ಟು, ಕಚೇರಿ, ತಗಾದೆಗಳು, ಇನ್ನೇನೋ ಬಂಧುಗಳ ಜೊತೆಗೆ, ಅದರಲ್ಲೂ ತಂದೆಯ ಬಂಧುಗಳ ವಲಯದಲ್ಲಿ ಏನಾದರೂ ಜಗಳ ಸಮಸ್ಯೆಗಳಿದ್ದರೆ ಅವುಗಳ ನಿವಾರಣೆ ಆಗ್ತಕ್ಕಂಥದ್ದು, ಅವರೇ ಸರಿ ಹೋಗಿಬಿಡ್ತಕ್ಕಂಥದ್ದು. ಆಯ್ತಪ್ಪ, ಇಷ್ಟು ದಿವಸದೇನೋ ಆಯಿತು, ಇನ್ಮೇಲೆ ಸರಿ ಇರೋಣ, ಈ ರೀತಿಯ ಒಂದು ಲಕ್ಷಣ ಅದು ಗ್ರಹಗಳಿಂದ ಸೂಚಿಸಬೇಕು. ಮನುಷ್ಯ ಪ್ರಯತ್ನ ಪಟ್ಟರೆ ಎಷ್ಟೋ ಬಾರಿ ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಆಗದೆ ಕಠಿಣವಾಗಿ ಹಾಗೆ ಕೂತ್ಬಿಡುತ್ತೆ. ಆದರೆ ದೈವಾನುಕೂಲ ಆಗಿಬಿಟ್ರೆ ಮನುಷ್ಯ ಪ್ರಯತ್ನ ಮಾಡದೆಯೇ
ಕಾಲವೇ ಪರಿವರ್ತನೆ ಮಾಡಿಬಿಡುತ್ತೆ. ಆ ರೀತಿಯಲ್ಲಿ ಆ ಶತ್ರುಗಳ ನಿವಾರಣೆ ಉಂಟಾಗಿ ನಿಮಗೊಂದು ದೊಡ್ಡ ಸಮಾಧಾನ ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇದು ಒಂದು ದೊಡ್ಡ ರಿಲೀಫ್ ನಿಮ್ಮ ಪಾಲಿಗೆ. ಇನ್ನು ಕರ್ಮಾಧಿಪತಿಯು ಅಷ್ಟೇ ಚೆನ್ನಾಗಿದ್ದಾನೆ, ಹೀಗಾಗಿ ವೃತ್ತಿಯಲ್ಲೂ ನಿಮಗೆ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಆತಂಕ ಬೇಡ. ಆದರೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು ಅಂದರೆ ಅಲ್ಲಿ ಏನೋ ಒಂದು ರೀತಿಯ ಕಿರಿಕಿರಿ ಅಥವಾ ಇನ್ನೇನೋ ಒಂದು ರೀತಿಯ ಅಸಮಾಧಾನ ಇವುಗಳು ಉಂಟಾಗೋ ಸಾಧ್ಯತೆ ಇದೆ. ಅದು ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ನೀರಿನ ಕಂಟಕಗಳು ಕೂಡ, ನೀರಿನ ಜಾಗಗಳು ಸ್ವಲ್ಪ ಹುಷಾರಾಗಿರಿ ನೀವು ಕೂಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಲ್ಲಿ ನಿಮಗೆ ಸಂಗಾತಿಯಲ್ಲಿ ಸ್ವಲ್ಪ ಕಲಹ, ಸಂಗಾತಿಯ ಆರೋಗ್ಯ ವ್ಯತ್ಯಾಸ, ಇದು ಬಹಳ ಮುಖ್ಯವಾದದ್ದು, ಗಮನಿಸಬೇಕು. ವೃತ್ತಿಯಲ್ಲಿ ಶತ್ರುಗಳ ಕಾಟ, ಹಣ, ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕಾರಣ ಏನಪ್ಪ ಅಂದರೆ ನೋಡಿ, ಅಷ್ಟಮಾಧಿಪತಿ ಸಪ್ತಮಕ್ಕೆ ಬರೋದು, ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗೋದು, ಇದು ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಉಂಟು ಮಾಡುತ್ತೆ. ಅವರಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ತಂದುಕೊಡುತ್ತೆ. ಅವರಿಂದಲೇ ಅವಮಾನ ಆಯ್ತಲ್ಲ, 4 ಜನರ ಮಧ್ಯೆ ಗಂಡ ಹೆಂಡತಿಗೋ, ಹೆಂಡತಿ ಗಂಡಂಗೋ ಬೈದು ಬಿಟ್ಟರೆ ಅದು ತಾಳ್ಕೊಳ್ಳೋಕ್ಕಾಗದೇ ಇರೋ ಅವಮಾನ, ಆ ರೀತಿಯ ಒಂದು ಸಂದರ್ಭಗಳು ಏರ್ಪಾಡಾಗ್ಬಿಡುತ್ತೆ. ಹೀಗಾಗಿ ಯಾವುದೋ ಸಭೆ ಸಮಾರಂಭ, ಫಂಕ್ಷನ್ನು, ಒಂದು ಸತ್ಯನಾರಾಯಣ ಪೂಜೆ ಹೀಗೆಲ್ಲ ಹೋಗಿದ್ದಾಗ ಗಪ್ಚುಪ್ ಇರಬೇಕಾಗುತ್ತೆ. ಯಪ್ಪ ಹೀಗಿದೆಯಪ್ಪ, ಸ್ವಲ್ಪ ಸಮಾಧಾನವಾಗಿರೋಣ. ಇದು ನೋಡಿಕೊಂಡಾಗ ಇಷ್ಟೇ ಜ್ಯೋತಿಷ್ಯದ ಪ್ರಯಾಣ ಹೇಗಿದೆ ಅಂತ ತಿಳ್ಕೊಳ್ತಕ್ಕಂಥ ಮುನ್ನೋಟದ ಒಂದು ಮಾರ್ಗ ಇದು. ಹೀಗಾಗಿ ಹೀಗಿದೆಯಪ್ಪ ಅಂದಾಗ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇದ್ಬಿಟ್ರೆ ಒಳ್ಳೆಯದಲ್ವ. ಆ ದೃಷ್ಟಿಯಲ್ಲಿ ಇದನ್ನು ನಾವು ಕಾಣಬೇಕು ಆ ಥರ. ಹೀಗಾಗಿ ಹುಷಾರು. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಲ್ಲಿ ಕರ್ಮಾಧಿಪತಿ ಶತ್ರು ಕ್ಷೇತ್ರಕ್ಕೆ ಬಂದಾಗ ವಿಕ್ಷೇತ್ರೆ ಅಲ್ಪಂ ಅಂತ ಹೇಳುತ್ತೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಎಚ್ಚರ ಬೇಕಾಗುತ್ತೆ. ಹೀಗಾಗಿ ನೀವು ಗುರುವಾರದಿಂದ ನಂತರದಲ್ಲಿ ಶುಭಗ್ರಹಗಳ ಪರಿವರ್ತನೆ ಇದ್ದರೂ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಅವೇ ಕೆಲವೊಮ್ಮೆ ಒಳ್ಳೆಯದೇ ಮುಳುವಾಗಿ ಬಿಡುತ್ತಲ್ಲ, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಕುಜ ಚೆನ್ನಾಗಿದ್ದಾನೆ, ಹೀಗಾಗಿ ಆ ಶತ್ರುಗಳನ್ನು ಅದು ಹೇಗೆ ನೀವು ಆದರೆ ಆ ಸಂದರ್ಭಗಳಿಂದ ಹೊರಗೆ ಬರಬೇಕು, ಈ ಆಲೋಚನೆ ಎಲ್ಲ ಬರುತ್ತೆ ನಿಮಗೆ. ನರಸಿಂಹ ಅನುಗ್ರಹ ಉಂಟಾಗುತ್ತೆ. ನರಸಿಂಹ ಪ್ರಾರ್ಥನೆ ಮಾಡಿ, ಪರಿಹಾರಕ್ಕೆ ಈಶ್ವರ ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ, ನರಸಿಂಹಸ್ವಾಮಿ ಸನ್ನಿಧಾನಕ್ಕೂ ಹೋಗಿ ಬನ್ನಿ, ಇನ್ನೂ ಹೆಚ್ಚಿನ ಬಲ ಕೊಡುತ್ತೆ. ಇದು ದೋಷ ನಿವಾರಣೆ, ಅದು ಬಲಸಿದ್ಧಿ. ಹೀಗೆ ಪ್ರಯತ್ನ ಮಾಡಿ. ಧನುರಾಶಿಯವರಿಗೆ ಹೇಗಪ್ಪ ಇದೆ ಅಂತಂದರೆ, ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಕುಜ, ಪಂಚಮಾಧಿಪತಿ. ವೃತ್ತಿಯಲ್ಲಿ ಅನುಕೂಲ, ಮೆಡಿಕಲ್ ಕ್ಷೇತ್ರಗಳಲ್ಲಿ ಬಲ ಬರತಕ್ಕಂಥದ್ದು ಮತ್ತು ಬಹಳ ಮುಖ್ಯವಾಗಿ ಬುದ್ಧಿ ಚುರುಕಾಗಿರ್ತಕ್ಕಂಥದ್ದು. ಸ್ವಲ್ಪ ಹೋರಾಟದ ರಜೋಗುಣದಲ್ಲಿ ಸ್ವಲ್ಪ ಮಾಡ್ತೀನಿ, ಶತಸಿದ್ಧವಾಗಿ ಇದನ್ನು ತೊಗೊಂಡಿದ್ದೀನಿ, ಮುಗಿಸ್ತೀನಿ ಅಂತಕ್ಕಂಥದ್ದು. ಉನ್ನತ ಶಿಕ್ಷಣದಲ್ಲಿ ಅನುಕೂಲಗಳು ಇವೆಲ್ಲ ಆಗುವ ಸಾಧ್ಯತೆ ಚೆನ್ನಾಗಿದೆ. ಕುಜನಿಂದಾಗಿ ಒಂದು ಧೈರ್ಯ, ವಿಶ್ವಾಸದಲ್ಲಿ, ಉತ್ಸಾಹದಲ್ಲಿ ಕೆಲಸಗಳನ್ನು ಮಾಡಿ ಮುಗಿಸ್ತಕ್ಕಂಥ ಒಂದು ಸಾಧ್ಯತೆ ಚೆನ್ನಾಗಿದೆ. ಮಾಂದಿ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಸ್ವಲ್ಪ ಅಪಮಾನಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಅಥವಾ ಇನ್ನೇನೋ ರಹಸ್ಯ ವಿಚಾರ ಹೊರಗೆ ಬಂದು ಅದರಿಂದ ಅಪಮಾನ ಸಂಭವ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆ ಬೇಕು. ಅದು ಯಾವತ್ತಪ್ಪ ಅಂತಂದರೆ ಮಂಗಳವಾರ ಮತ್ತು ಬುಧವಾರ. ಆಗ ನಿಮ್ಮ ದಾರಿ ಸ್ವಲ್ಪ ಕಠಿಣವಾಗಿರುತ್ತೆ, ಸ್ವಲ್ಪ ಹುಷಾರು. ವಸ್ತು ಕಳ್ಕೊಂಡ್ಬಿಡೋ ಸಾಧ್ಯತೆಗಳು ಕೂಡ ಇದೆ, ಹುಷಾರಾಗಿರಿ. ಉಳಿದಾಗಿ ಮತ್ತು ವಾರದ ಅಂತ್ಯದಲ್ಲಿ ನೋಡೋಣ. ಉಳಿದಂತೆ ಕುಜನಿಂದ ಒಂದು ಬಲ ಇದೆ, ಹೀಗಾಗಿ ಆತಂಕ ಬೇಡ. ಇನ್ನು ವಾರಾಂತ್ಯದಲ್ಲಿ ಸಂಗಾತಿಯಲ್ಲಿ ಅನ್ಯೋನ್ಯತೆ, ವ್ಯಾಪಾರದಲ್ಲಿ ಅನುಕೂಲ ಕಾಣ್ತಕ್ಕಂಥದ್ದು ಚೆನ್ನಾಗಿದೆ. ಅಲ್ಲಿ ಕುಜ ಶುಕ್ರರು ಒಟ್ಟಾಗ್ತಾರೆ, ಲಾಭಾಧಿಪತಿ ಅಲ್ವಾ ಶುಕ್ರ, ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡ್ತಾನೆ. ಮಕ್ಕಳಿಂದ ಸಹಾಯ, ಪೂಜಾ ಸಾಮಗ್ರಿಗಳು, ಯಾವುದು ಗ್ರಂಥಿಗೆ ಅಂಗಡಿ ಅಂತೀವೋ ಅವುಗಳಲ್ಲಿ ಬಹಳ ವಿಶೇಷವಾದ ಅನುಕೂಲ ಮತ್ತು ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ಧನುರಾಶಿಯವರಿಗೆ. ವೃತ್ತಿಯಲ್ಲಿ ನಿಮಗೂ ಕೂಡ ವಾರದ ಅಂತ್ಯದ ವೇಳೆಗೆ ಚೆನ್ನಾಗಾಗುತ್ತೆ. ಅದು ಷಷ್ಠದಲ್ಲಿ ಸಂಚರಿಸ್ತಾನೆ, ಹೀಗಾಗಿ ಸ್ವಲ್ಪ ವೃತ್ತಿ ಸ್ಥಳದಲ್ಲೂ ಹುಷಾರಾಗಿರಬೇಕು. ಅದು ಗುರುವಿನ ದೃಷ್ಟಿ ನಿಮ್ಮ ರಾಶಿಗಿರೋದ್ರಿಂದ ಗೆದ್ದುಕೊಳ್ಳೋ ಶಕ್ತಿ ಇದೆ ನಿಮಗೆ, ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ಧನುರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇದು ನೀವು ಮಾಡಬೇಕಾಗಿರತಕ್ಕಂಥ ಪರಿಹಾರ. ಇನ್ನು ಮಕರ ರಾಶಿಗೆ ಹೋಗೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಭೂಮಿ ಮತ್ತು ವಾಹನ ಇವುಗಳ ಸೌಕರ್ಯ ಚೆನ್ನಾಗಿರುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿರುತ್ತೆ. ವಾಹನ ಲಾಭ ತುಂಬ ಚೆನ್ನಾಗಿದೆ. ನಿವೇಶನ ಕೊಂಡುಕೊಳ್ತಕ್ಕಂಥದ್ದು, ಇನ್ಯಾವುದೋ ಅಪಾರ್ಟ್ಮೆಂಟ್ ತೊಗೊಂಡೆ ಮತ್ತೊಂದು ಮಗದೊಂದು ಇಂತಹ ಯಾವ ಆಲೋಚನೆ ಇದೆ ಅದಕ್ಕೊಂದು ಬಲ ಬರುತ್ತೆ, ಸಂಶಯ ಇಲ್ಲ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು. ನೀರಿನ ಕಂಟಕಗಳು, ಸಮಸ್ಯೆಗಳು ನಿಮ್ಮ ರಾಶಿಗೂ ಇದೆ, ಹೀಗಾಗಿ ಈ ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಜಲಕಂಟಕಗಳು ಎದುರಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಮಾತು ಅಷ್ಟೇ, ಆಹಾರ ಮಾತು ಇವುಗಳಲ್ಲೂ ಸ್ವಲ್ಪ ಹುಷಾರಾಗಬೇಕು. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು. ಕಾಲವೆಲ್ಲ ಓಡ್ತಾ ಇದ್ದೀನಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ನೇಹಿತರು, ಬಂಧುಗಳ ಸಹಾಯ ಚೆನ್ನಾಗಿದೆ. ಮಕ್ಕಳಲ್ಲಿ ಜಾಣ್ಮೆ, ಪ್ರಗತಿ ಬರ್ತಕ್ಕಂಥ ಅಂದರೆ ಹೆಚ್ಚಿನ ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆ. ಸಂಗಾತಿಯಲ್ಲಿ ಸಾಮರಸ್ಯ, ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಏನು ವಾರದ ಆದಿಯಲ್ಲಿ ಜಗಳ ಕಲಹ ಆಗಿತ್ತು ಅದು ನಿವಾರಣೆಯಾಗಿ ಒಂದು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಬೆಳೀತಕ್ಕಂಥ ಒಂದು ಸಾಧ್ಯತೆ ಇದೆ. ಚಂದ್ರ ಕುಜ ಒಟ್ಟಾಗ್ತಾರೆ, ಹೀಗಾಗಿ ಚತುರ್ಥಲ್ಲಿ ಒಂದು ವಿಹಾರ, ಪ್ರಯಾಣ, ಮನೋರಂಜನೆ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಪರಿಹಾರ ಏನಪ್ಪ ಅಂದರೆ ಮಕರ ರಾಶಿಯವರಿಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ.
ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರಾಗಿರಿ. ಧೈರ್ಯೋತ್ಸಾಹಗಳು ಚೆನ್ನಾಗಿದೆ, ಅಧಿಕಾರದಲ್ಲಿ ಬಲ, ಹೊಸತನ, ಧೈರ್ಯ ಮತ್ತು ಸ್ಥೈರ್ಯ ಮತ್ತು ಉತ್ಸಾಹ ಇವುಗಳಿಗೆ ಕೊರತೆ ಇಲ್ಲ, ಶುರುವಾಗುತ್ತೆ. ನಾಳೆಯಿಂದ ನಿಮಗೆ ಕರ್ಮಾಧಿಪತಿ ಸ್ವಕ್ಷೇತ್ರದಲ್ಲಿ ಸಂಚರಿಸಿದ್ರೆ ಹೊಸ ಅವಕಾಶಗಳಿಗೆ ದಾರಿ ಆಗ್ತಕ್ಕಂಥದ್ದು, ಅಧಿಕಾರ ಸಿಗ್ತಕ್ಕಂಥದ್ದು, ಸ್ವಂತ ವ್ಯಾಪಾರ ಮಾಡ್ತಕ್ಕಂಥ ಒಂದು ಮನೋಬಲ ಬರತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ. ಸೊ ಧೈರ್ಯ, ಸಾಹಸ ಇದು ಬೇಕಾಗುತ್ತೆ, ಅದಿದೆ. ಮುಖ್ಯವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ. ಚಂದ್ರ ಷಷ್ಠಾಧಿಪತಿ ಜನ್ಮದಲ್ಲಿ ರಾಹು ಜೊತೆಗೆ ಸಂಚರಿಸುವಾಗ, ಶನಿ ಜೊತೆಗೆ ಸಂಚರಿಸುವಾಗ ಕುಟುಂಬದವ್ರ ಜೊತೆಗೆ ಜಗಳ, ಆರೋಗ್ಯ ವ್ಯತ್ಯಾಸ ಇದೂ ಕೂಡ ಇದೆ. ಹಾಗೂ ಇದೆ, ಹೀಗಿದೆ, ಮಿಶ್ರ ಫಲವಾಗಿದೆ. ಹೀಗೆ ಸ್ವಲ್ಪ ಹುಷಾರು. ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯ, ಸಾಲ ಇವೆರಡು ನಿಮ್ಮನ್ನು ಬಾಧಿಸುತ್ತೆ ಈ ವಾರದ ಆದಿಯಲ್ಲಿ. ವಾರದ ಅಂತ್ಯ ನೋಡೋಣ. ವಾರದ ಅಂತ್ಯದ ವೇಳೆಗೆ ಶುಕ್ರ ಗುರು ಪರಿವರ್ತನೆ ತುಂಬ ಚೆನ್ನಾಗಿದೆ. ಅದು ಸದ್ವಿದ್ಯೋ ಧನದಾರವಾನ್ ಮಿಥುನಗೆ ಅನ್ನುವಾಗ ತುಂಬ ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ. ಕಲಾವಿದರಿಗೆ ತುಂಬ ಚೆನ್ನಾಗಿರ್ತದೆ. ಮಕ್ಕಳ ವಿಚಾರದಲ್ಲಿ ಶುಭ ಫಲ ಇದೆ. ಸ್ನೇಹಿತರಿಂದ ಸಹಾಯ ಸಿಗುತ್ತೆ. ಕಲೆ, ಸಾಹಿತ್ಯ, ಸಂಗೀತ ಇವುಗಳಲ್ಲಿ ಆಸಕ್ತಿ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಗುರುವಿನ ಮಾರ್ಗದರ್ಶನ ಸಿಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ವಾರದ ಆದಿಯಲ್ಲಿದ್ದ ತೊಡಕು ಹಾಗೆ ನಿಧಾನಕ್ಕೆ ಬಿಡಿಸ್ಕೊಂಡು ಗುರುವಾರದಿಂದ ನಿಮ್ಮ ಗ್ರಾಫ್ ಹೀಗಾಗುತ್ತೆ. ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ತಕ್ಕಂಥದ್ದು ಅಥವಾ ದುರ್ಗಾ ಸ್ತುತಿಯನ್ನು ಕೇಳೋದು ಅಥವಾ ಹೇಳ್ಕೊಳ್ಳೋದು ಇದು ತುಂಬ ಒಳ್ಳೆಯದು. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಕುಜನ ಪರಿವರ್ತನೆ ನಿಮ್ಮ ಪಾಲಿಗೆ ಧನ ಸಮೃದ್ಧಿಯನ್ನು, ಕುಟುಂಬ ಸೌಖ್ಯವನ್ನು ಉಂಟು ಮಾಡತಕ್ಕಂಥದ್ದು, ಇದು ತುಂಬ ಅನುಕೂಲ ಆಗುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಪ್ಯಾರಾಮೆಡಿಕಲ್ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯ ಶುಭ ಫಲ. ಜನ್ಮದಲ್ಲಿದ್ದ ಇಷ್ಟು ದಿವಸ ಟೆನ್ಷನ್ ಆಗ್ತಾಯಿತ್ತು, ಅದು ನಿವಾರಣೆ ಆಗುತ್ತೆ. ಕುಜ ಮೂವ್ ಆಗಿದ ಕೂಡಲೇ ನಿಮಗೆ ತುಂಬ ಚೆನ್ನಾಗಿದೆ ಅವರೇ. ಹೀಗಾಗಿ ಆತಂಕ ಬೇಡ. ಸ್ವಲ್ಪ ಬುದ್ಧಿ ಮಂದವಾಗಿರುತ್ತೆ. ಮಕ್ಕಳ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ, ಬಂಧುಗಳಿಂದ ತುಂಬ ಸಹಾಯವಾಗುತ್ತೆ. ಒಳ್ಳೆಯ ಪ್ರಯಾಣ, ವಿಹಾರ, ಮನರಂಜನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಯಾವುದೋ ಒಂದು ಸಮಾರಂಭ, ಪೂಜೆ ಅಥವಾ ಇನ್ಯಾವುದೋ ಒಂದು ಸಂಗೀತ ಅಥವಾ ಸಂಭ್ರಮ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಗೌರವ, ಪ್ರಶಂಸೆ, ಕುಟುಂಬದಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಗುರುವಾರದಿಂದ ಮೀನರಾಶಿವರೆಗೂ ಒಂದು ಹೊಸ ತಿರುವು ಸಿಗುತ್ತೆ. ಅದೆಲ್ಲ ಶುಭದ ಒಂದು ರಸ್ತೆಯಾಗಿರುತ್ತೆ. ಅಲ್ಲೆಲ್ಲ ಶುಭ ಫಲವನ್ನೇ ಕಾಣ್ತೀರ. ಮರದ ನೆರಳಿನಲ್ಲಿ ಹೇಗೆ ನೆರಳು ಗಾಳಿ ಎರಡೂ ನಮಗೆ ಆ ಅನುಕೂಲ ಇರುತ್ತೋ ಆ ರೀತಿಯಲ್ಲಿ ನಿಮಗೆ ಈ ಗ್ರಹಗಳಿಂದಾಗಿ ವಿವಿಧ ಫಲಗಳನ್ನು ತಾವು ಕಾಣ್ತೀರ. ಸಂಶಯ ಇಲ್ಲ, ತುಂಬ ಚೆನ್ನಾಗಿದೆ. ಪರಿಹಾರಕ್ಕೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಇದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಳ್ಳುತ್ತೆ. ಇದು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಈಗ ಮಂತ್ರ ಪರಿಹಾರದ ಸಮಯ. ಈ ವಾರ ವೀಕ್ಷಕರಿಗೆ ಯಾವ ಮಂತ್ರವನ್ನು ತಿಳಿಸ್ಕೊಡ್ತೀರಾ? ಗಮನಿಸೋಣ. ಒಂದು ಜಯಕ್ಕೆ, ಬಲಕ್ಕೆ, ನಮಗೆ ಯಾವಾಗಲೂ ಈ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಬೇಕು. ನಾವು ಮಾಡಿದ ಕೆಲಸಕ್ಕೆ ಒಂದು ಸ್ವಲ್ಪ ಶುಭ ಫಲ ಬರಬೇಕು. ಈ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಮಂತ್ರ ಗಮನಿಸಿ. ಜಯ ಧರ್ಮವತಾಂ ಶ್ರೇಷ್ಠ, ಜಯ ದಾರಿದ್ರ್ಯ ನಾಶನ, ಜಯ ಬುದ್ಧಿಮತಾಂ ಶ್ರೇಷ್ಠ, ಜಯ ನಾರದ ಸನ್ನುತ ಅಂತ ಈ ಮಂತ್ರ ಹೇಳಿಕೊಂಡ್ರೆ ನಿಮಗೆ ಸದಾಕಾಲ ಒಂದು ಗೆಲುವು ಉಂಟಾಗ್ತಾ ಇರುತ್ತೆ. ಯಾವುದೇ ದಾರಿದ್ರ್ಯ ನಾಶನ ಅಂತ ಹೇಳಿದೆ ಅಲ್ಲಿ. ಹೀಗಾಗಿ ನಮಗೆ ಯಾವುದು ಬಡತನ, ದಾರಿದ್ರ್ಯ ಅಂತಂದರೆ ಇಲ್ಲ ನನ್ನ ಬಳಿ ಅಂತ, ಅದು ಏನೂ ಆಗಿರಬಹುದು, ವಿದ್ಯೆ ಇರಬಹುದು, ಹಣ ಇರಬಹುದು, ಸ್ನೇಹ ಇರಬಹುದು, ಪ್ರೀತಿ ವಿಶ್ವಾಸಗಳು, ಇವುಗಳ ದಾರಿದ್ರ್ಯ ಅವೆಲ್ಲವೂ ನಿವಾರಣೆಯಾಗುತ್ತೆ. ಜಯ ಸಿಗುತ್ತೆ, ಗೆಲುವು ಸಿಗುತ್ತೆ. ಇದನ್ನು ಹೇಳ್ಕೊಳ್ಳಿ, ತುಂಬ ಒಳ್ಳೆಯ ಮಂತ್ರ. ಸರಿ ಶಾಸ್ತ್ರಿಗಳೇ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಷಣ್ಮುಖಪ್ಪ ದಾವಣಗೆರೆಯಿಂದ. ಷಣ್ಮುಖ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್ 15/6/2006. ಹೌದು. ಹುಟ್ಟಿದ ಸಮಯ ಸಾಯಂಕಾಲ. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆನ ಕೇಳಿ. ನಮಸ್ಕಾರ ಷಣ್ಮುಖಪ್ಪರೇ. ನಮಸ್ತೆ ಸ್ವಾಮಿ. ನಮಸ್ಕಾರ. ಸಾಯಂಕಾಲ ಅಂದರೆ ಎಷ್ಟು ಹೊತ್ತಿಗೆ ಸಮಯ ಗೊತ್ತಿದೆಯಾ ತಮಗೇನಾದರೂ? 4 ಗಂಟೆ ಮೇಲೆ. ಸಂಜೆ 4 ಗಂಟೆ ಮೇಲೆ ಅಂತಿದೆಯಾ? ಆಯಿತು, ಆಗಲಿ. ಏನು ವಿಚಾರವಾಗಿ ಈಗ ವಿಚಾರ ಮಾಡಬೇಕಾಗಿತ್ತು? ಇಲ್ಲ ಸ್ವಾಮಿ, ನನ್ನ ಮಗಳು ಒಂದು ಸ್ವಲ್ಪ ಹಠ ಜಾಸ್ತಿ. ಓಕೆ, ಸರಿ. ನೋಡಿ, ಇದು ನಾವೇನು ಹೇಳ್ತೀವಿ ಅದು ತದ್ವಿರುದ್ಧ. ಈ ಮಕ್ಕಳು ಹಾಗೆ ಇದನ್ನು ಜನ್ ಆಲ್ಫಾ ಈ ಜನ ಇದಾರಲ್ಲ, ಈ ಜನ್ರೇಷನ್ ಅವರು, ಅವ್ರು ಸ್ವಲ್ಪ ಎಲ್ಲ ಬುದ್ಧಿ ಜಾಸ್ತಿ ಅವರಿಗೆ. ಹೀಗಾಗಿ ಹಳೇದೆಲ್ಲ ಕೆಟ್ಟದ್ದು, ಹಳೇದೆಲ್ಲ ಇದೇನು ಪ್ರಯೋಜನ ಇಲ್ಲ, ಈ ಸ್ವಭಾವ ಇರುತ್ತೆ. ಹಾಗಂತ ಎಲ್ಲರೂ ಅಂತಲ್ಲ ಪಾಪ, ತುಂಬ ಬುದ್ಧಿವಂತರು ಪ್ರತಿಭಾಶಾಲಿಗಳು ಇದ್ದಾರಿಲ್ಲ ಅಂತಲ್ಲ. ಸಾರಾ ಸಗಟಾಗಿ ಎಲ್ಲರನ್ನು ತಳ್ಳಿ ಹಾಕ್ಬಿಡೋದಲ್ಲ, ಕೆಲವರು ಹಾಗಾಗುತ್ತೆ. ಅದು
ಪರಿಸರ ಸ್ವಭಾವ ಇರುತ್ತೆ, ಅವರ ಸ್ನೇಹಿತರ ವಲಯದ ಸ್ವಭಾವ, ಅವುಗಳ ಪ್ರಭಾವ ಇರುತ್ತೆ, ಹೀಗೆ ಇರುತ್ತದೆ. ಅಂತೂ ಈಗ ನೋಡೋಣ, ಈಗ ಏನಾಗಿದೆ ಇದು ನೋಡಿ, ಇದು ವೃಶ್ಚಿಕ ಲಗ್ನದ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಜೊತೆಗಿದ್ದಾನೆ. ಹೀಗಾಗಿ ಸ್ವಲ್ಪ ಕೋಪ, ತಾಪ, ಆಟಾಟೋಪ ಜಾಸ್ತಿ ಇರುತ್ತೆ. ಇವರು ಅವ್ರದ್ದೇ ನಡಿಬೇಕು ಅನ್ನೋದು ಇದೆಲ್ಲ ಇರುತ್ತೆ. ಮತ್ತು ವಾಗಾಧಿಪತಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ಮಾತು ಹ್ರಾಸವಾಗುತ್ತೆ, ಮಾತಾಡಿದ್ರೆ ಹಾಳಾಯಿತು ಅನ್ನೋ ರೀತಿಯಲ್ಲಿ ಇರುತ್ತೆ. ಇದಕ್ಕೇನು ಗೊತ್ತಾ ಪರಿಹಾರ? ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಕಲ್ಸಕ್ಕರೆ ಹಾಗೂ ಬಾಳೆಹಣ್ಣು ಇದನ್ನು ತಗೊಂಡು ಹೋಗಿ ಪ್ರತಿ ಮಂಗಳವಾರ ಕೊಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಪ್ರತಿ ಮಂಗಳವಾರ ಹೀಗೆ ಒಂದು 6 ತಿಂಗಳು ನಿರಂತರವಾಗಿ ಶ್ರದ್ಧೆಯಿಂದ ಅವ್ರ ಮಗು ಕೈಲಿ ಮಾಡಿಸಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಾಗರಾಜ್ ಬೆಂಗಳೂರಿಂದ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮೊಮ್ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 27/4/2021 ಸಾಯಂಕಾಲ 5:59. ಸಾಯಂಕಾಲ 5:59. ಹೌದು. ಸರಿ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಾಗರಾಜ್ ಅವರೇ ನಮಸ್ತೆ ಗುರುಗಳೇ. ನಮಸ್ಕಾರ ಹೇಳಿ. ನನ್ನ ಮೊಮ್ಮಗಳಿಗೆ ಇವಾಗ ಗುರುದಶೆ ನಡೀತಾ ಇದೆ ಅಂತ ಹೇಳ್ತಾರೆ. ಗುರು ಪಿತೃಸ್ಥಾನ ಮತ್ತು ಭಾಗ್ಯಸ್ಥಾನ ನೋಡುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಗುರು ಮಂಗಳ ಯೋಗ ಇದೆ ಅಂತ ಹೇಳ್ತಾರೆ. ಇದರಿಂದ ತಂದೆಗೇನು ಒಳ್ಳೇದಾಗಬಹುದಾ ಅಂತ ಕೇಳಬೇಕಾಗಿತ್ತು. ಸರಿ ನೋಡಿ, ಇದು ತುಲಾ ಲಗ್ನವಾಗಿದೆ. ಈಗ ತಾವು ಹೇಳಿದ್ರೆ ಗುರುದಶೆ ನಡೀತಾ ಇದೆ ಅಂತ. ಗುರುದಶೆಯಲ್ಲಿ ಈಗ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಚತುರ್ಥದಲ್ಲಿ ಶನೈಶ್ಚರ ಇದ್ದರೆ ಅದನ್ನು ಶಶಯೋಗ ಅಂತ ಕರೀತಾರೆ. ಹೀಗಾಗಿ ಮಗುವಿಗೆ ತುಂಬ ಒಳ್ಳೆಯ ಯೋಗ. ಶಶಯೋಗದಲ್ಲಿ ಶಸ್ತ್ರ ಸರ್ವಜನೈಹಿ ಸಭೃತ್ಯ ಬಲವಾನ್ ಅಂತ ಹೇಳುತ್ತೆ. ಹೀಗಾಗಿ ಬಲಿಷ್ಠತೆ ಬರುತ್ತೆ, ತಾನು ಸ್ವಂತವಾಗಿ ಬೆಳೆಯುವ ಶಕ್ತಿಯನ್ನು ಸೂಚಿಸುತ್ತೆ. ಮತ್ತು ಲಾಭಾಧಿಪತಿ ರವಿ ತುಂಬ ಬಲಿಷ್ಠನಾಗಿದ್ದಾನೆ, ಇದು ತುಂಬ ಒಳ್ಳೆಯದು. ರವಿ ಉಚ್ಚನಾಗಿದ್ದರೆ ಅವರು ರಾಜರೇ ಆಗಿಬಿಡ್ತಾರೆ ಅಂತ. ಗುರು ಪಂಚಮ ಸ್ಥಾನದಲ್ಲಿದ್ದಾನೆ, ಇದೂ ತುಂಬ ಒಳ್ಳೆಯದು. ತಾವು ಹೇಳಿದರೆ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡಿ ತಂದೆಗೆ ಒಳ್ಳೆಯದಂತ. ಖಂಡಿತ ತಂದೆಗೂ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಹೀಗಾಗಿ ಮಗು ಒಳ್ಳೆಯ ಉತ್ಕೃಷ್ಟವಾಗಿ ಬೆಳೆಯುವ ಸಾಧ್ಯತೆ, ಪ್ರಸಿದ್ಧಿಗೆ ಬರುವ ಸಾಧ್ಯತೆ ಎಲ್ಲ ಬಲವಾಗಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತು ಹಾಗೂ ಇಡೀ ವಾರದ ವಿಶೇಷತೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ.